ಭ್ಯೋ ನಮಃ ಹರಿ ಓಂ ಯೋಂತಃ ಪ್ರವಿಶ್ಯ ಮೋವಾಚಮಿಮಾಂ ಪ್ರಸಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಭವತಿ ದುರಭಾವಾದಿಡಮೋಘೋ ವಿಭಾಗ್ನಿ ಜಡಮತಿರಭಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚನದತ್ತಾಂ ಸನ್ನಿಧಿಂ ಮಾನಸೇ ಚ ತಪೋ ವಿದ್ಯಾ ವಿರಕ್ತ್ಯ ಸದ್ಗುಣೋ ಗಾಕರಾನಹಂ ವಾದಿರಾಜಗುರೋನ್ ವಂದೇ ಹಯಗ್ರೀವಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಬ್ರಹ್ಮಚರ್ಯ ಹರಿಪ್ರೇತ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಾರ್ತ್ರನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ ಶ್ರೀ ಗುರುಭ್ಯೋ ನಮಃ. ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಉಪಾಸನೆ, ಅವನ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿರತಕ್ಕಂತಹ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ರೂಪಗಳು, ಅದನ್ನು ನಾವು ತಿಳ್ಕೊಳ್ಳುವಂತಹ ಬಗೆ. ಅದು ಯಾಕೆ ಹೇಳ್ತಾ ಬಂದಿದ್ದಾರೆ ಅಂತ ಕೇಳಿದ್ರೆ, ಉಪನಿಷತ್ಕಾರರು ಯಾಕೆ ಹೇಳಿದ್ದು ಅಂತ ಕೇಳಿದ್ರೆ, ನಮಗೆ ಅದನ್ನು ಆ ರೀತಿಯಾಗಿ ಉಪಾಸನೆಯನ್ನು ಮಾಡಿ ಅಂತ ಹೇಳಿಕೊಂಡು ನಾವು ಆ ಒಂದು ಚಿಂತನೆಯನ್ನು ಅಥವಾ ಆ ರೀತಿಯಾಗಿರ್ತಕ್ಕಂತಹ ಉಪಾಸನೆಯನ್ನು ನಾವು ಮಾಡುವುದಕ್ಕೆ ಅದು ಕಷ್ಟ ಸಾಧ್ಯವಾದ್ದರಿಂದಾಗಿ ಭಗವಂತನ ಆ ಸಾಮರ್ಥ್ಯ, ಅಲ್ಲಿರ್ತಕ್ಕಂತಹ ವಿಶಿಷ್ಟವಾಗಿರ್ತಕ್ಕಂತಹ ರೂಪವನ್ನು, ಈ ರೀತಿಯಾಗಿರ್ತಕ್ಕಂತಹ ರೂಪ ಅಲ್ಲಿದೆ, ಈ ರೀತಿಯಾಗಿರ್ತಕ್ಕಂತಹ ರೂಪ ಇದರಲ್ಲಿದೆ ಅಂತ ಹೇಳಿಕೊಂಡು ಆ ಭಗವಂತನ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ದೊಡ್ಡ ವ್ಯಾಪ್ತತೆಯನ್ನು ನಮಗೆ ಉಪನಿಷತ್ತು ನಮಗೆ ತಿಳಿಸಿಕೊಡ್ತದೆ. ತದನಂತರದಲ್ಲಿ ಸಾಮವೇದದಲ್ಲಿ ಬರತಕ್ಕಂತಹ ಒಂದು ಸ್ತೋಭಾಕ್ಷರಗಳು ಅಂತ ಹೇಳ್ತೇವೆ ನಾವು. ಆ ಸ್ತೋಭಾಕ್ಷರಗಳಿಗೆ ಅದು ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ನೋಡುವಾಗ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅರ್ಥ ಇಲ್ಲ ಅಂತ ನಮಗೆ ಹೇಳ್ಬೋದು. ಯಾಕೆ ಅಂತ ಕೇಳಿದ್ರೆ, ಅದು ಹೇಗಿರ್ತದೆ ಅಂತ ಕೇಳಿದ್ರೆ, ಒಂದು ಸ್ವಲ್ಪ ದೀರ್ಘವಾಗಿ ಹಾ ಅಂತ ಹೇಳಿಕೊಂಡು ಅಥವಾ ಹೀಗೆ ಆ ಮಂತ್ರಗಳನ್ನು ಸ್ವಲ್ಪ ಅದನ್ನು ಸ್ತೋಭವಾಗಿ ಅದನ್ನು ಎಳೆದು ಹೇಳುವಂತಹ ಒಂದು ಅಕ್ಷರಗಳನ್ನು ಆ ಸಾಮವೇದದಲ್ಲಿ ನಾವು ಕೇಳ್ತೇವೆ. ಈ ಸ್ತೋಭಾಕ್ಷರಗಳಿಗೆ ಭಗವಂತನಿಗೂ ಸಂಬಂಧ ಏನು? ಆ ಭಗವಂತನನ್ನು ಅಲ್ಲಿ ನೀವು ಹೇಗೆ ಚಿಂತನೆ ಮಾಡ್ತೀರಿ ಅಂತ ಕೇಳಿದಾಗ, ಅಲ್ಲಿಯೂ ಕೂಡ ಒಂದು ರೀತಿಯಾಗಿರತಕ್ಕಂತಹ ಪದಚ್ಛೇದವನ್ನು ಮಾಡಿ ತನ್ಮೂಲಕವಾಗಿ ಅಲ್ಲಿ ನಾವು ಚಿಂತನೆಯನ್ನು ಮಾಡಲಿಕ್ಕೆ ಬರ್ತದೆ ಎಂಬುದನ್ನು ನಮಗೆ ಉಪನಿಷತ್ತು ತಿಳಿಸಿಕೊಡ್ತದೆ. ಹೇಗೆ ಅಂತ ಕೇಳಿದರೆ, ಅಯಂ ಲೋಕಃ ಹಾ ಉಕಾರ, ಹಕಾರ ಉಕಾರ ಅಕಾರ ಎಲ್ಲವನ್ನೂ ಕೂಡ ನಾವು ಭಗವಂತನಿಗೆ ಸಮನ್ವಯ ಮಾಡಲಿಕ್ಕೆ ಬರ್ತದೆ ಅಂತ ಹೇಳಿಕೊಂಡು ಅದನ್ನು ಹೇಳ್ತದೆ. ಹೇಗೆ ಅಂತ ಕೇಳಿದರೆ, ವಾಯು ಹಾ ಇಕಾರ, ಲೋಕ ಉಕಾರ, ಚಂದ್ರಮ ಅಕಾರ, ಆತ್ಮ ಇಕಾರ, ಹೀಗೆ ಎಲ್ಲ ಆಯಾಯ ರೂಪಗಳನ್ನು ಅಥವಾ ಅಲ್ಲಿರ್ತಕ್ಕಂತಹ ಚಿಂತನೆಯನ್ನು ಅಲ್ಲಿ ಹೇಳ್ತಾರೆ. ಇನ್ನೊಂದು ಏನು ಅಂತ ಕೇಳಿದರೆ, ನಾವು ಇಷ್ಟನ್ನು ಮಾತ್ರದನ್ನು ಏನೋ ತಿಳ್ಕೊಳ್ಬೋದು. ಅದೇನು ಅಂತ ಕೇಳಿದರೆ, ಈ ಎಲ್ಲ ಏನು ವಿರಾಟ್ ರೂಪನಾಗಿರ್ತಕ್ಕಂತಹ ಭಗವಂತ ಎಲ್ಲ ಶಬ್ದಗಳಲ್ಲೂ ಕೂಡ ತಾನು ವಿರಾಟ್ ರೂಪನಾಗಿ ಅದರಲ್ಲಿದ್ದಾನೆ. ಆ ವಿರಾಟ್ ರೂಪದಿಂದಾಗಿರತಕ್ಕಂತಹ ಭಗವಂತ ಅವನನ್ನು ಹೇಗೆ ಅಂತ ಕೇಳಿದರೆ, ಒಂದು ಮುಖ್ಯವಾಗಿ ಹೇಳ್ತಾರೆ, ಅವನನ್ನು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅನಿರುಕ್ತ, ಮತ್ತು ಅವನನ್ನು ಸಂಚಾರ, ಅವನನ್ನು ತಿಳ್ಕೊಳ್ಳಿಕ್ಕೆ ಅಸಾಧ್ಯ. ಈ ರೀತಿಯಾಗಿರತಕ್ಕಂತಹ ಭಗವಂತನನ್ನು ಹುಪ್ಪು ಅಂತ ಹೇಳಿಕೊಂಡು ಅದರಲ್ಲಿ ಆ ಸಾಮವೇದದಲ್ಲಿ ಬರತಕ್ಕಂತಹ ಒಂದು ಅಕ್ಷರ ಅದು ಹುಪ್ಪು ಅಂತ ಹೇಳಿಕೊಂಡು ಆ ಅಕ್ಷರದಿಂದಲೂ ಕೂಡ ಭಗವಂತ ಪ್ರತಿಪಾದ್ಯ. ನಮಗೆ ಯಾವುದೇ ವರ್ಣಗಳನ್ನು ನೀಡಿದ್ರೂ ಕೂಡ, ಯಾವುದೇ ವರ್ಣಗಳನ್ನು ನಾವು ಇಟ್ಟುಕೊಂಡರೂ ಕೂಡ ಅದಕ್ಕೆ ನಾವು ಪದವಿಭಾಗವನ್ನು ಮಾಡಿ ತನ್ಮೂಲಕವಾಗಿ ಅದನ್ನು ಭಗವಂತನಿಗೆ ಸಮನ್ವಯವನ್ನು ಮಾಡಲಿಕ್ಕೆ ಬರ್ತದೆ ಎಂಬುದನ್ನು ನಮಗೆ ಈ ಉಪನಿಷತ್ತು ತಿಳಿಸಿಕೊಡುತ್ತದೆ. ಹೀಗೆ ಆ ಎಲ್ಲ 13 ಸ್ತೋಭಾಕ್ಷರಗಳು, ಆ ಎಲ್ಲ 13 ಸ್ತೋಭ ಅಕ್ಷರಗಳು ಅಂದರೆ ದೀರ್ಘವಾಗಿರತಕ್ಕಂತಹ ಅಕ್ಷರಗಳು ಅಂತ ಹೇಳುವುದನ್ನು ಸಾಮಾನ್ಯವಾಗಿ ನಾವು ಅದನ್ನು ಇಟ್ಟುಕೊಳ್ಳುವುದು ಅಂತ ಆದರೆ, ಆ ಎಲ್ಲ ದೀರ್ಘಾಕ್ಷರಗಳು ಅಥವಾ ಅದನ್ನು ಹೇಳ್ತಕ್ಕಂತಹ ಎಲ್ಲ ವರ್ಣಗಳು ಕೂಡ ಅದು ಭಗವಂತನ ಹೇಳ್ತದೆ ಅಂತ ಹೇಳ್ತದೆ. ಯಾಕೆ ಅಂತ ಕೇಳಿದ್ರೆ, ಹೂಯತೆ ಅತ್ರ ಅಗ್ನಿ ಹೋತ್ರ ಉಕಾರ ಸ್ಥಿತಿಯಂತ್ರಿಷ ಅಂತ ಹೇಳಿಕೊಂಡು ಹೂಯತೆ ಅತ್ರ
ಹೋತ್ರ ಅಂತ ಹೇಳುವಂತಹ ಶಬ್ದಕ್ಕೆ ಹೇಗೆ ನೀವು ಅನ್ವಯವನ್ನು ಮಾಡ್ತೀರಿ, ಹೇಗೆ ನೀವು ಅರ್ಥವನ್ನು ಮಾಡ್ತೀರಿ ಅಂತ ಕೇಳಿದಾಗ ಹೂಯತೆ ಅತ್ರ, ಅವನಲ್ಲಿ ನಾವು ಹೋಮವನ್ನು ಹೋಮಿಸ್ತೇವೆ. ಆದ್ದರಿಂದಾಗಿ ಅವನನ್ನು ನಾವು ಹಕಾರ ಉಕಾರ ಎಂಬಂತಹ ಎಲ್ಲ ಪದಗಳಿಂದ ಅವನನ್ನು ಹೇಳಲಿಕ್ಕೆ ಬರ್ತದೆ ಎಂಬುದರಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ಸಮ್ಯಕ್ ಚರತೀತಿ, ಎಲ್ಲ ಅಕ್ಷರಗಳಲ್ಲೂ ಕೂಡ ಭಗವಂತ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಎಲ್ಲ ಅಕ್ಷರಗಳು ಸಂಚಾರ ಮಾಡುವುದು ಅಂತ ಹೇಳಿದ್ರೆ ಎಲ್ಲ ಅಕ್ಷರಗಳನ್ನು ಕೂಡ ತಾನು ಅದರಲ್ಲಿ ಇದ್ದುಕೊಂಡು ಅವುಗಳಿಂದ ಪ್ರತಿಪಾದ್ಯನಾಗಿ, ಅದರಲ್ಲಿ ಮುಖ್ಯ ಪ್ರತಿಪಾದ್ಯ, ಅವಾಂತರ ಪ್ರತಿಪಾದ್ಯನಲ್ಲದೆ ಮುಖ್ಯ ಪ್ರತಿಪಾದ್ಯನಾಗಿ ಅದರಲ್ಲಿ ಇರ್ತಾನೆ ಎಂಬುದನ್ನು ನಮಗೆ ಈ ಉಪನಿಷತ್ತು ತಿಳಿಸಿಕೊಟ್ಟಿತು. ಹೀಗೆ ಹೇಳಿದ ನಂತರ ತದನಂತರದಲ್ಲಿ ಎಲ್ಲ ಸಾಧು ಶಬ್ದಗಳು ಅಸಾಧು ಶಬ್ದಗಳು ಅಂತ ಯಾವುದೆಲ್ಲದೆಯೋ ಅದನ್ನೂ ಕೂಡ ಇದರಲ್ಲಿ ಸಮನ್ವಯ ಮಾಡ್ತಾರೆ. ಎಲ್ಲಿ ಸಾಧುವಾಗಿರತಕ್ಕಂತಹ ಶಬ್ದಗಳು ಅಂತ ಇವೆಯೋ ಆ ಸಾಧು ಶಬ್ದಗಳು, ಇನ್ನು ಅಸಾಮ ಅಂತ ಹೇಳಿಕೊಂಡಿರತಕ್ಕಂತಹ ಪದಗಳು, ಆ ಎಲ್ಲ ಪದಗಳು ಕೂಡ ಇವನನ್ನು ಪ್ರತಿಪಾದನೆ ಮಾಡ್ತದೆ ಎಂಬುದಾಗಿ ಹೇಳಿದ ನಂತರ ಈಗ ಮುಖ್ಯಕ್ಕೆ ಬರ್ತಾರೆ. ಲೋಕದಲ್ಲಿ ಹೇಗೆ ನೀವು ಉಪಾಸನೆ ಮಾಡ್ತೀರಿ? ಜಗತ್ತು ಕಾಣ್ತಾ ಉಂಟು, ಆ ಲೋಕಕ್ಕೆ ಹೇಗೆ ನೀವು ಸಮನ್ವಯ ಮಾಡ್ತೀರಿ? ಲೋಕದಲ್ಲಿ ಭಗವಂತನನ್ನು ಹೇಗೆ ಉಪಾಸನೆ ಮಾಡ್ತೀರಿ ಅಂತ ಕೇಳಿದಾಗ ಅದನ್ನು ನಮಗೆ ಉಪನಿಷತ್ ತಿಳಿಸಿಕೊಡುವಂತಹದ್ದು, ಲೋಕದಲ್ಲಿಯೂ ಕೂಡ ಭಗವಂತನನ್ನು ನಾವು ಚಿಂತನೆ ಮಾಡಬಹುದು. ಪೃಥಿವ್ಯ ತೇಜೋ ವಾಯುವಾಕಾಶ ಅಂತ ಪ್ರಸಿದ್ಧ ಪಂಚಭೂತಗಳನ್ನು ಇಟ್ಟುಕೊಳ್ಳೋದು. ಪೃಥಿವಿ ತತ್ವ, ಭೂತತ್ವ, ಅಗ್ನಿತತ್ವ, ಜಲತತ್ವ, ಆಕಾಶತತ್ವ ಅಂತ ಹೇಳಿಕೊಂಡು ಹೀಗೆ ಈ ತತ್ವಗಳನ್ನು ವಿಭಾಗ ಮಾಡುವಂತಹದ್ದು. ಅದರಲ್ಲಿ ಹೇಗಿರ್ತಾನೆ ಅಂತ ಕೇಳಿದರೆ ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ವಾಸುದೇವ, ನಾರಾಯಣ, ಹೀಗೆ 5 ರೂಪಗಳಿಂದಾಗಿ ಭಗವಂತ ಅಲ್ಲಿರ್ತಾನೆ, ವ್ಯಾಪಿಸಿಕೊಂಡು ಅವುಗಳನ್ನು ನಿಯಮನೆ ಮಾಡಿಕೊಂಡಿರ್ತಾನೆ ಅಂತ ಹೇಳಿಕೊಂಡು ಈ ರೀತಿಯಾಗಿ ಅದನ್ನು ಹೇಳ್ತಾರೆ. ಇನ್ನೊಂದು ಮುಖ್ಯವಾಗಿ ಇದನ್ನು ಚಿಂತನೆ ಮಾಡುವುದು ಹೇಗೆ ಅಂತ ಕೇಳಿದರೆ, ಈಗ ಪ್ರದ್ಯುಮ್ನ ರೂಪಿಯಾಗಿರ್ತಕ್ಕಂತಹ ಭಗವಂತನನ್ನು ಯೋಚನೆ ಮಾಡುವುದಂತಾದರೆ ಅವನು ಪೃಥಿವಿ ಅಭಿಮಾನಿ. ಪೃಥಿವಿ ಅಂತ ಹೇಳಿದರೆ ಸಸ್ಯಗಳು, ಔಷಧಿಗಳು, ಇದಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹದ್ದು. ಈ ಎಲ್ಲ ಪೃಥಿವಿಯಲ್ಲಿ ಪ್ರದ್ಯುಮ್ನ ನಾಮಕನಾಗಿ ಅಲ್ಲಿ ಸಸ್ಯಗಳ ಅಭಿವೃದ್ಧಿಗೆ ಅವನು ಕಾರಣನಾಗಿದ್ದಾನೆ. ಸಸ್ಯಗಳು ಬೆಳೆಯುವಂತಹದ್ದು, ಸಸ್ಯಗಳು ಅಭಿವೃದ್ಧಿ ಆಗುವಂತಹದ್ದು ಹೇಗೆ ಅಂತ ಕೇಳಿದರೆ ಪೃಥಿವಿಯಲ್ಲಿ ಪ್ರದ್ಯುಮ್ನ ನಾಮಕನಾಗಿರ್ತಕ್ಕಂತಹ ಭಗವಂತನ ವಿಶಿಷ್ಟವಾಗಿರ್ತಕ್ಕಂತಹ ಅನುಗ್ರಹ ಅವನಲ್ಲಿದ್ದಾಗ ಆ ಪೃಥಿವಿಯಲ್ಲಿ ಸಸ್ಯಗಳು, ಔಷಧಿಗಳು ಅದನ್ನು ನಡೀತದೆ ಅಂತ ಹೇಳ್ತಾರೆ. ಹೀಗೆ ಆ ಭಗವಂತನಲ್ಲಿ ಪ್ರತಿಪಾದ್ಯನಾಗಿದ್ದಾನೆ. ತದನಂತರದಲ್ಲಿ ಅಂತರಿಕ್ಷ ನಾಮಕನಾಗಿ ಆಕಾಶದಲ್ಲಿದ್ದಾನೆ ಅಂತ ಹೇಳ್ತಾರೆ. ತದನಂತರದಲ್ಲಿ ಎಲ್ಲರ ಆಯುಷ್ಯವನ್ನು ಪ್ರತಿಹಾರ ಮಾಡ್ತಾನೆ. ನಮಗೆ ಸೂರ್ಯೋದಯ ನೋಡುವಂತಹದ್ದು ಬಹಳ ಒಂದು ಆನಂದವನ್ನು ಕೊಡುವಂತಹದ್ದು. ಸೂರ್ಯೋದಯ ಅಂತ ಹೇಳಿದ್ರೆ ಆದಿತ್ಯ ಬೆಳಗ್ತಾನೆ. ಆದಿತ್ಯ ಈಗ ಸಾಯಂಕಾಲದ ಹೊತ್ತಿಗೆ ಅವನು ಮುಳುಗ್ತಾನೆ. ಮರುದಿವಸ ಬೆಳಿಗ್ಗೆ ಅವನು ಪೂರ್ವ ದಿಕ್ಕಿನಲ್ಲಿ ಅವನು ಉದಯಿಸ್ತಾನೆ. ಇದರಿಂದ ಏನಾಯಿತು ಅಂತ ಕೇಳಿದ್ರೆ, ಸೂರ್ಯ ಉದಯ ಆದ ಅಂತ ಹೇಳಿದರೆ ನಮ್ಮ ಒಂದು ದಿನದ ಆಯುಷ್ಯವನ್ನು ಅಪಹಾರ ಮಾಡಿದ ಅಂತ. ಇದನ್ನು ಹೇಗೆ ನಾವು ತಿಳ್ಕೊಳ್ಳುವಂಥದ್ದು? ಆದಿತ್ಯ ನಾಮಕನಾಗಿ ಆದಿತ್ಯನಲ್ಲಿದ್ದುಕೊಂಡು ಈ ರೀತಿಯಾಗಿರ್ತಕ್ಕಂತಹ ವ್ಯಾಪಾರವನ್ನು ಮಾಡ್ತಾನೆ. ನಾವು ಸೂರ್ಯೋದಯವನ್ನು ನೋಡಲಿಕ್ಕೋಸ್ಕರವಾಗಿ, ಸೂರ್ಯಾಸ್ತವನ್ನು ನೋಡಲಿಕ್ಕೋಸ್ಕರವಾಗಿ ನಾವು ಯಾವುದೋ ಒಂದು ಸಮುದ್ರದ ಬದಿಗೆ ಅಥವಾ ಇನ್ನಿತರ ಯಾವುದೋ ಒಂದು ಒಳ್ಳೆಯ ಸ್ಥಳಗಳಿಗೆ ಹೋಗಿ ನಾವು ಅಲ್ಲಿ ಸೂರ್ಯಾಸ್ತವನ್ನು ನೋಡ್ತೇವೆ. ಸೂರ್ಯಾಸ್ತವನ್ನು ನೋಡುವುದರಿಂದಾಗಿ ನಮಗೆ ದೊಡ್ಡ ಪಾಠವನ್ನು ಭಗವಂತ ಕಲಿಸಿಕೊಡ್ತಾ ಇದ್ದಾನೆ. ಅದೇನು ಅಂತ ಕೇಳಿದ್ರೆ, ನಾನು ಸೂರ್ಯನೊಳಗಿದ್ದುಕೊಂಡು ಎನ್ನ ಒಂದು ದಿನದ ಆಯುಷ್ಯವನ್ನು ನಾನು ಅಪಹಾರ ಮಾಡಿದೆ ಅಂತ ಹೇಳಿಕೊಂಡು ಹೀಗೆ ಅದನ್ನು ತೋರಿಸಿಕೊಡ್ತಾರೆ. ಆದ್ದರಿಂದಾಗಿ ಆಯುಷ್ಯವನ್ನು ಅಪಹಾರ ಮಾಡುವವನು ಅಲ್ಲಿರತಕ್ಕಂತಹ ಭಗವಂತ ಆದಿತ್ಯ ನಾಮಕನಾಗಿ ಆದಿತ್ಯಸ್ಥನಾಗಿ ಅಲ್ಲಿದ್ದಾನೆ ಎಂಬುದನ್ನು ನಮಗೆ ಉಪನಿಷತ್ತು ತಿಳಿಸಿಕೊಡ್ತದೆ. ತದನಂತರದಲ್ಲಿ ಸಂಹಾರ ನಾಮಕನಾಗಿ ಅವನು ಸಂಕರ್ಷಣನಾಗಿರ್ತಾನೆ. ಸಮ್ಯಕ್ ಕರ್ಷಯತಿ, ಎಲ್ಲರನ್ನೂ ಆಕರ್ಷಯತಿ, ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡ್ತಾನೆ. ಆ ಸಮ್ಯಕ್ ಯಾರನ್ನೂ ಬಿಡುವುದಿಲ್ಲ. ಎಲ್ಲಿಂದ? ಬ್ರಹ್ಮಾದಿಗಳಿಂದ ಹಿಡ್ಕೊಂಡು ತೃಣಾದಿಗಳ ಪರ್ಯಂತ
ಕಲಿ ಮೊದಲಾದಂತಹ ಜೀವರಾಶಿಗಳ ಪರ್ಯಂತ ಅವನು ಎಲ್ಲರನ್ನೂ ಕೂಡ ಸಂಹಾರ ಮಾಡ್ತಾನೆ. ಆದ್ರಿಂದಾಗಿ ಸಂಕರ್ಷಣನಾಗಿರ್ತಾನೆ ಅಂತ ಹೇಳಿಕೊಂಡು ಹೀಗೆ ಹೇಳ್ತಾರೆ. ತದನಂತರದಲ್ಲಿ ದ್ಯುನಾಮಕನಾಗಿ ದ್ಯುಲೋಕದಲ್ಲಿ ದಿವಿ ಅಂತ ಹೇಳಿಕೊಂಡು, ದಿವಿ ಏನು ದಿವಿ, ಈ ದ್ಯುಲೋಕದಲ್ಲಿ ಭಗವಂತ ಇರ್ತಾನೆ, ದ್ಯುನಾಮಕನಾಗಿರ್ತಾನೆ. ಆ ಎಲ್ಲ ಜೀವರನ್ನ ಅವನು ನೇಮನೆ ಮಾಡಿಕೊಂಡು ತನ್ಮೂಲಕವಾಗಿ ಅಲ್ಲಿರ್ತಾನೆ ಎಂಬುದನ್ನು ನಮಗೆ ಈ ರೀತಿಯಾಗಿ ಉಪನಿಷತ್ತು ನಮಗೆ ಚಿಂತನೆಯನ್ನು ಕೊಡ್ತದೆ. ಹೀಗೆ ಅವನು ಆದಿತ್ಯನಲ್ಲಿರ್ತಾನೆ, ಅಂತರಿಕ್ಷದಲ್ಲಿ ಪ್ರತಿಹಾರನಾಗಿ ಅಗ್ನಿಯಲ್ಲಿರ್ತಾನೆ. ನಮಗೆ ಎಲ್ಲವೂ ಕೂಡ ಒಂದು ರೀತಿಯಾಗಿರ್ತಕ್ಕಂತಹ ಪಾಠವನ್ನೇ ಇದು ಕೊಡ್ತಾ ಉಂಟು. ಯಾಕೆ ಅಂತ ಕೇಳಿದರೆ, ಒಂದೊಂದು ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಭಗವಂತ ಅಲ್ಲಲ್ಲಿದ್ದುಕೊಂಡು ತಾನು ವ್ಯವಹಾರವನ್ನು ಮಾಡ್ತಾನೆ ಎಂಬುದನ್ನು ನಮಗೆ ಉಪನಿಷತ್ಕಾರರು ಅದರ ಬಗ್ಗೆ ಒಂದು ಬೆಳಕನ್ನು, ಅದರ ಚಿತ್ರಣವನ್ನು ನಮಗೆ ನೀಡುತ್ತಾರೆ. ತದನಂತರದಲ್ಲಿ ಹೀಗೆ ಇದಕ್ಕೆ ಬೇಕಾಗಿರತಕ್ಕಂತಹ ಪ್ರಮಾಣವನ್ನು ಕೂಡ ಹೇಳ್ತಾರೆ. ಪ್ರಥಮಾವತಾರ ರೂಪತ್ವಾತ್ ವಾಸುದೇವ ಪರಪುಮಾನ್, ಅವನು ವಾಸುದೇವ ಎಲ್ಲ ಹಸುಗಳನ್ನು ಅವನು ನೇಮನ ಮಾಡ್ತಾನೆ, ವಾಸುದೇವ ಅಂತ ಹೇಳ್ತಾರೆ. ತದನಂತರದಲ್ಲಿ ಪ್ರಸ್ತಾವೋ ನಿಧನಂಚಾಪಿ, ಎಲ್ಲರ ನಿಧನವನ್ನು ಮಾಡ್ತಾನೆ. ಆದ್ದರಿಂದಾಗಿ ಸಂಕರ್ಷಣನಾಗಿದ್ದಾನೆ. ಸಂಕರ್ಷಣೋ ಹಿ ಸಂಹರ್ತ, ಸಂಕರ್ಷಣ ಸಂಹರ್ತೃ, ಎಲ್ಲರನ್ನೂ ಕೂಡ ಸಂಹಾರ ಮಾಡಿಬಿಡುವಂಥವನು ಅವನು ಸಂಕರ್ಷಣನಾಗಿರ್ತಾನೆ ಅಂತ ಹೇಳಿಕೊಂಡು ಹೀಗೆ ಎಲ್ಲ ಒಂದೊಂದು ಪ್ರಮಾಣಗಳನ್ನು ಏನು ಉಪನಿಷತ್ತಿನಲ್ಲಿ ಅರ್ಥವನ್ನು ಹೇಳಿದ್ದಾರೆ, ಅದಕ್ಕೆ ಬೇಕಾಗಿರತಕ್ಕಂತಹ ಸಣ್ಣ ಸಣ್ಣ ಪ್ರಮಾಣವನ್ನು ನಮಗೆ ಅದನ್ನು ಒಂದೊಂದು ಪುರಾಣಗಳಲ್ಲಿ, ಒಂದೊಂದು ಶ್ರುತಿಗಳಲ್ಲಿ ಬೇಕಾಗಿರತಕ್ಕಂತಹ ವಾಕ್ಯಗಳನ್ನು ಅದಕ್ಕೆ ಜೋಡಿಸ್ತಾ ಅದನ್ನು ನಮಗೆ ಕೊಡ್ತಾ ಹೋಗ್ತಾರೆ. ಹೀಗೆ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ವ್ಯಾಪಾರವನ್ನು ನಮಗೆ ಉಪನಿಷತ್ತು ಕೊಡ್ತದೆ. ತದನಂತರದಲ್ಲಿ ನೀರಿನಲ್ಲಿ ಹೇಳ್ತಾರೆ, ಅಲ್ಲ ಮೊದಲಿಗೆ ಮಳೆಯ ವ್ಯವಸ್ಥೆಯಲ್ಲಿ ಹೇಳ್ತಾರೆ. ವೃಷ್ಟಿಯಲ್ಲಿ ಭಗವಂತನ ಚಿಂತನೆ ಹೇಗೆ ಅಂತ. ನಮಗೇನು ಮಳೆ ಬಂತು, ಮಳೆ ಬರ್ತದೆ, ಮಳೆಗಿಂತ ಮೊದಲು ಗುಡುಗು ಬರ್ತದೆ, ಗುಡುಗಿನ ಜೊತೆಗೆ ಅಲ್ಲಿ ಮಿಂಚು ಬರ್ತದೆ, ಎಲ್ಲವೂ ಬರ್ತದೆ. ಏನು ಅದರಿಂದ ವಿಶೇಷತೆ ಏನು? ಎಲ್ಲವೂ ಅದರ ಪಾಡಿಗೆ ಬರ್ತಾ ಹೋಗ್ತದೆ ಅಂತ ಹೇಳಿದ್ರೆ ಎಲ್ಲವೂ ಅದರ ಪಾಡಿಗೆ ಬರುವಂತಹದ್ದಲ್ಲ. ಅದಕ್ಕೆ ಆಗಿರತಕ್ಕಂತಹ ಒಂದೊಂದು ಚಿಂತನೆಯನ್ನು ನಮಗೆ ಉಪನಿಷತ್ತು ಕೊಡ್ತದೆ. ಅದೇನು ಅಂತ ಕೇಳಿದ್ರೆ, ಪಂಚಾತ್ಮಕಂ ಲೋಕೇಶು ಸದಾಪಾಸ್ತೆ ಹರಿಂ ಪರಂ, ಈ ರೀತಿಯಾಗಿರ್ತಕ್ಕಂತಹ ಪಂಚರೂಪಾತ್ಮಕನಾಗಿರ್ತಕ್ಕಂತಹ ಭಗವಂತನನ್ನ ಅನರ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅಂತ ಹೇಳಿಕೊಂಡು ಈ ರೀತಿಯಾಗಿರ್ತಕ್ಕಂತಹ 5 ಪಂಚರೂಪಗಳನ್ನು ನಾವು ಚಿಂತಿಸಬೇಕು ಅಂತ ಹೇಳ್ತಾರೆ. ತದನಂತರದಲ್ಲಿ ವೃಷ್ಟವು ಪಂಚವಿಧ ಉಪಾಸೀತ, ಮಳೆಯಲ್ಲೂ ಕೂಡ ನಾವು ಭಗವಂತನ ಚಿಂತನೆ ಮಾಡಬಹುದು. ಹೇಗೆ? ಪುರೋವಾತೋ ಹಿ ಓಂಕಾರ, ಭಗವಂತನನ್ನು ಉಪಾಸನೆ ಮಾಡಿ ಆ ಮಳೆ ಬರುವುದಕ್ಕಿಂತ ಮೊದಲಿಗೆ ಒಂದು ತಣ್ಣಗಿನ ಗಾಳಿ ಬರ್ತದೆ. ಆ ಗಾಳಿ ಅದು ಹೇಗೆ ಅಂತ ಕೇಳಿದ್ರೆ ಅಲ್ಲಿ ಪ್ರದ್ಯುಮ್ನ ನಾಮಕನಾಗಿರ್ತಾನೆ ಅಂತ ಹೇಳ್ತಾರೆ. ಆ ಪುರೋವಾತ ಅಂತ ಅದಕ್ಕೆ ಇರತಕ್ಕಂತಹ ವ್ಯವಸ್ಥೆ, ಆ ಮೊದಲಿಗೆ ಮಳೆಯ ಮೊದಲು ಒಂದು ತಣ್ಣಗಿನ ಗಾಳಿ ಬರುವಂತಹದ್ದು, ಅಲ್ಲಿ ಭಗವಂತನ ಪ್ರದ್ಯುಮ್ನ ರೂಪದ ಅನುಸಂಧಾನವನ್ನು ಮಾಡಬೇಕು ಅಂತ. ಅಂದರೆ ಅನುಸಂಧಾನವನ್ನು ಮಾಡುವಂತ ಹೇಳಿದ್ರೆ ಆ ರೀತಿಯಾಗಿ ಆಗಬೇಕು ಅಂತ ಕೇಳಿದ್ರೆ ಪ್ರದ್ಯುಮ್ನ ನಾಮಕನಾಗಿರ್ತಕ್ಕಂತಹ ಭಗವಂತನ ಅನುಗ್ರಹ ಬೇಕು, ಅಥವಾ ಪ್ರದ್ಯುಮ್ನ ನಾಮಕನಾಗಿರ್ತಕ್ಕಂತಹ ಭಗವಂತ ಈ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾನೆ ಎಂಬಂತಹ ಒಂದು ಚಿಂತನೆಯನ್ನು ಮಾಡಿಕೊಳ್ಳಬಹುದು. ತದನಂತರದಲ್ಲಿ ಆ ವಾಸುದೇವ ಅವನು ಎಲ್ಲಿರ್ತಾನೆ ಅಂತ ಕೇಳಿದ್ರೆ ಮೇಘನಾಮಕನಾಗಿ ಮೋಡಗಳಲ್ಲಿರ್ತಾನೆ. ವಾಸುದೇವ ರೂಪ, ನಾವು ದೇವರನ್ನ ಹೇಗೆ ಚಿಂತನೆ ಮಾಡ್ತೇವೆ ಅಂತ ಕೇಳಿದಾಗ ಮೋಡದ ಸಾಮಾನ್ಯವಾಗಿ ಭಗವಂತನ ಚಿತ್ರಣವನ್ನು ಎಲ್ಲ ಧ್ಯಾನ ಶ್ಲೋಕದಲ್ಲಿ ನಾವು ನೋಡಿದಾಗ ಹೇಗೆ ಕಾಣ್ತದೆ ಅಂತ ಕೇಳಿದಾಗ ಅವನನ್ನು ಹೇಳುವಂತಹದ್ದು ಮೋಡದ ಬಣ್ಣದಲ್ಲಿರ್ತಾನೆ. ಮೋಡದ ಬಣ್ಣ ಯಾವ ರೀತಿಯಾಗಿ ಸ್ವಲ್ಪ ಕಪ್ಪಗಿನ ರೀತಿಯಲ್ಲಿ ಇರ್ತದೆಯೋ ಆ ರೀತಿಯಾಗಿರ್ತಕ್ಕಂತಹ ಬಣ್ಣ ಭಗವಂತನದ್ದು ಅಂತ ಹೇಳಿಕೊಂಡು ಆ ಒಂದು ಚಿತ್ರಣವನ್ನು ಕೊಡ್ತಾರೆ. ಹೀಗೆ ಆ ಮೇಘಗಳಲ್ಲಿ ಭಗವಂತ ವಾಸುದೇವನಾಮಕನಾಗಿ ಅಲ್ಲಿ ನಿಯಮನವನ್ನು ಮಾಡ್ತಾನೆ, ಮೋಡಗಳಲ್ಲಿಯೂ ಕೂಡ ತಾನು ನಿಯಮನಾಗಿ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ತದನಂತರದಲ್ಲಿ ನಾರಾಯಣ ಎಲ್ಲಿರ್ತಾನೆ ಅಂತ ಕೇಳಿದ್ರೆ ವೃಷ್ಟಿಯಲ್ಲಿ, ಆ ಮಳೆಯಲ್ಲಿ ಯಾರಿರ್ತಾನೆ ಅಂತ ಕೇಳಿದ್ರೆ ಆ ನಾರಾಯಣ ನಾಮಕನಾಗಿ ಆ ಮಳೆಯ ಮೂಲಕವಾಗಿ ಜಗತ್ತಿಗೆ
ಅವನು ಸಮೃದ್ಧಿಯನ್ನು ಕೊಡ್ತಾನೆ ಅಂತ ಹೇಳಿಕೊಂಡು ಹೀಗೆ ಹೇಳ್ತಾರೆ. ತದನಂತರದಲ್ಲಿ ವೃಷ್ಟಿ ನಾಮಕನಾಗಿ, ವೃಷ್ಟಿ ಅಂತ ಹೇಳಿದರೆ ವೃಷತಿ, ಅಸ್ಮಿನ್ ವೃಷತಿ, ಎಲ್ಲವನ್ನೂ ವರ್ಷತಿ ಅಂತ ಹೇಳ್ಬೋದು. ಅಥವಾ ಅವನು ಎಲ್ಲವನ್ನೂ ಕೊಡ್ತಾನೆ. ಏನು ಎಲ್ಲವನ್ನೂ ಕೊಡ್ತಾನೆ? ಭೂಮಿಗೆ ಯಾವುದು ಬೇಕೋ ಅದನ್ನು ಕೊಡ್ತಾನೆ. ಕೆಲವು ಸಂದರ್ಭದಲ್ಲಿ ಏನು ಅತಿಯಾಗಿ ಕೊಟ್ಟು ಬಿಡ್ತಾನೆ. ಅಂತಹ ಸಂದರ್ಭದಲ್ಲಿ ಅದು ಅತಿವೃಷ್ಟಿ ಅಂತ ಆಗುವಂತಹದ್ದು. ನಮಗೆ ಯಾವುದನ್ನು ತಿಳ್ಕೊಳ್ಳಿಕ್ಕಾಗೋದಿಲ್ವೋ ಆ ರೀತಿಯಾಗಿರ್ತಕ್ಕ ಸಂದರ್ಭದಲ್ಲಿ ಅತಿಯಾಗಿ ಭಗವಂತ ಕೆಲವು ಸಂದರ್ಭದಲ್ಲಿ ನೀಡ್ತಾನೆ. ಅದನ್ನು ಅಲ್ಲಿಯೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ ಅದು ಕೂಡ ಭಗವಂತನ ನಿಯಮತ್ವೇನ ಅಲ್ಲಿ ಆ ರೀತಿಯಾಗಿರ್ತಕ್ಕಂತಹದ್ದು ಆಗುವಂತಹದ್ದು ಅಂತ ಹೇಳಿಕೊಂಡು ಹೀಗೆ ಆ ವೃಷ್ಟಿನಾಮಕನಾಗಿ ಮಳೆಯಲ್ಲಿರ್ತಾನೆ ಅಂತ ಹೇಳ್ತಾರೆ. ತದನಂತರದಲ್ಲಿ ಅನಿರುದ್ಧ ಅವನೆಲ್ಲಿರ್ತಾನೆ ಅಂತ ಕೇಳಿದ್ರೆ ಆ ವಿದ್ಯುತ್ ಏನು ಮಿಂಚು ಬರ್ತದೆ ಅಲ್ಲಿ ಆ ಭಗವಂತನ ಅನಿರುದ್ಧ ರೂಪ ಅಲ್ಲಿ ನಿಯಮನವನ್ನು ಮಾಡ್ತದೆ. ಅಥವಾ ಆ ಮಂಚು ಬರಲಿಕ್ಕೆ ಅನಿರುದ್ಧ ರೂಪಿಯಾಗಿರ್ತಕ್ಕಂತಹ ಭಗವಂತ ಅತೀ ಮುಖ್ಯವಾಗಿರ್ತಕ್ಕಂತಹ ಒಂದು ಕಾರಣ ಅಂತ ಎಂಬುದಾಗಿ ಹೇಳ್ತಾರೆ. ಹೀಗೆ ಸಂಕರ್ಷಣನೂ ಕೂಡ ಅಲ್ಲಿಯೂ ಆ ಮಳೆಯ ಕೊನೆಯ ತನಕನೂ ಕೂಡ ಭಗವಂತನ ಪಂಚರೂಪಗಳು ಏನು ಪ್ರದ್ಯುಮ್ನಾದಿ ಆರಂಭವನ್ನು ಪಡೆದುಕೊಂಡು ಸಂಕರ್ಷಣ ಪರ್ಯಂತ ಪ್ರದ್ಯುಮ್ನಾದಿ 5 ರೂಪಗಳು ನಿಯಮನವನ್ನು ಮಾಡಿಕೊಂಡು ತನ್ಮೂಲಕವಾಗಿ ಜಗತ್ತಿಗೆ ಅಥವಾ ಎಲ್ಲೆಲ್ಲಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅದನ್ನು ಹೇಳ್ತಾರೆ. ಇನ್ನೊಂದು ಉಪನಿಷತ್ತಿನಲ್ಲಿ ಇದನ್ನೇ ಹೇಳ್ತಾರೆ. ಎಲ್ಲಿಯ ತನಕ ಅಂತ ಕೇಳಿದರೆ ವಾಯುದೇವರು ಹಾಗೆಯೇ ಭಗವಂತ ಎಲ್ಲಿಯ ತನಕ ತಾನು ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ಕೇಳಿದ್ರೆ ತಾವು ನೀರಿನ ಆ ವಾಯುದೇವರು ಅಥವಾ ಸೂರ್ಯ ನೀರನ್ನು ಹೀರುವಾಗ ಆಯಾಯ ನೀರನ್ನು ಅಲ್ಲಲ್ಲಿಯೇ ಅದನ್ನು ವೃಷ್ಟಿ ಮಾಡ್ತಾನೆ ಅಂತ ಹೇಳಿಕೊಂಡು ಇಲ್ಲಿಯ ತನಕ ಚಿತ್ರಣವನ್ನು ಹೇಳ್ತಾರೆ. ಈಗ ಗಂಗೆಯ ಏನು ಜಲ ಇದೆ ಅದು ವ್ಯವಸ್ಥೆ ಮಾಡಿ ಅದನ್ನು ವಾಯುದೇವರು ಹೀರ್ತಾರೆ. ಅದನ್ನು ಮತ್ತೆ ಪುನಃ ಗಂಗೆಯಲ್ಲಿಯೇ ಅದನ್ನು ಸೇರಿಸುವಂತಹ ಸಾಮರ್ಥ್ಯವನ್ನು ಅಲ್ಲಿಯೇ ಅದನ್ನು ಆ ನೀರನ್ನು ಸೇರುವಂತೆ ಮಾಡ್ತಾರಂತೆ. ತದನಂತರದಲ್ಲಿ ನೀವು ಗಂಗೆ ಯಮುನೆ ಸಿಂಧು ಕಾವೇರಿ ಯಾವುದೇ ನೀರುಗಳಿರಲಿ ಅದನ್ನು ಮತ್ತೆ ಪುನಃ ಅಲ್ಲಲ್ಲಿಯೇ ಅದನ್ನು ಹೀರಿ ತನ್ಮೂಲಕವಾಗಿ ಅಲ್ಲಿಯೇ ಮತ್ತದನ್ನು ಸೇರಿಸುವಂತಹದ್ದು ಈ ರೀತಿಯಾಗಿ ಇಲ್ಲಿಯ ತನಕ ಚಿತ್ರಣವನ್ನು ಹೇಳ್ತಾರೆ. ಭಗವಂತ ಆಯಾಯ ನೀರನ್ನು ಹೀರುವಾಗ ಗಂಗೆಯ ನೀರನ್ನು ಹೀರಿದಾಗ ಅದನ್ನು ಮತ್ತೆ ಪುನಃ ಗಂಗೆಗೆ ಹೀರ್ತಾನೆ. ಇನ್ನು ತುಂಗೆಯ ನೀರನ್ನು ಹೀರಿದಾಗ ಅದು ಮತ್ತೆ ತುಂಗೆಯಲ್ಲಿಯೇ ಸೇರುವಂತೆ ಮಾಡ್ತಾನೆ. ಅಥವಾ ಕಾವೇರಿ ಇತ್ಯಾದಿಗಳ ನೀರನ್ನು ಸೇರಿದಾಗ ಅಲ್ಲಿ ಮತ್ತು ಆ ನೀರನ್ನು ಅಲ್ಲಿಯೇ ಮತ್ತೆ ಪುನಃ ಸೇರಿಸುವಂತೆ ಈ ರೀತಿಯಾಗಿರ್ತಕ್ಕಂತಹ ವಾಯುದೇವರು ಭಗವಂತ ಇವರಿಬ್ಬರೂ ಕೂಡ ಇಷ್ಟು ರೀತಿಯಾಗಿರ್ತಕ್ಕಂಥ ದೊಡ್ಡ ವ್ಯವಸ್ಥೆಯನ್ನು ಅಲ್ಲಿಯಲ್ಲಿಯೇ ಅದನ್ನು ಸೇರುವಂತೆ ಮಾಡ್ತಾರೆ ಅಂತ ಹೇಳಿಕೊಂಡು ಅಲ್ಲಿಯ ತನಕ ಈ ಚಿತ್ರಣವನ್ನು ನಮಗೆ ವೇದಗಳು ಕೊಡ್ತವೆ, ಉಪನಿಷತ್ತುಗಳು ಅದನ್ನು ನೀಡ್ತವೆ. ಹೀಗೆ ಪಂಚರೂಪಾತ್ ಯಂ ವಿಷ್ಣು ಪುರೋವಾತಾದಿಶು ಸ್ಥಿತಂ ಏನು ಆ ಮೊದಲಿಗೆ ಬರತಕ್ಕಂತಹ ಗಾಳಿಯಿಂದ ಹೇಳ್ತಾರೆ. ಮಳೆಯ ಮೊದಲು ಬರತಕ್ಕಂತಹ ಗಾಳಿ ಅಲ್ಲಿರತಕ್ಕಂತಹ ಭಗವಂತನನ್ನು ನೀವು ಉಪಾಸನೆ ಮಾಡಿದೆ ಅಂತ ಹೇಳಿದರೆ ಏನಾಗ್ತದೆ ಅಂತ ಕೇಳಿದರೆ ಉಪಾಸ್ತೆ ವೃಷ್ಟಿರಸ್ಮೈ ಸ್ಯಾತ್ ವರ್ಷಯತ್ಯಸ್ಯ ಮುಕ್ತಿಗಾನ್ ನಮ್ಮನ್ನು ವರ್ಷಯತಿ ನಮಗೆ ಮುಕ್ತಿಯಲ್ಲಿ ನಮಗೆ ವರ್ಷಣವನ್ನು ಕೊಡ್ತಾನಂತೆ. ಭಗವಂತ ನಮಗೆ ಮುಕ್ತಿಯಲ್ಲಿ ಕೊಂಡು ಹೋಗಿ ನಮ್ಮ ಏನೆಲ್ಲ ಅಭೀಷ್ಟಗಳಿದೆ ಅದೆಲ್ಲವನ್ನು ಕೂಡ ಅಭೀಷ್ಟಗಳನ್ನು ನಮ್ಮವನ ವರ್ಷಯತಿ ನಮಗೆ ಆ ಎಲ್ಲ ಅಭೀಷ್ಟಗಳನ್ನು ಕೂಡ ಭಗವಂತ ನಮಗೆ ಅದನ್ನು ಸಿಗುವಂತೆ ಮಾಡ್ತಾನೆ ಅಂತ ಹೇಳಿಕೊಂಡು ಹೀಗೆ ಹೇಳ್ತಾರೆ. ಸರ್ವಭೋಗಾಂಶ್ಚ ಭಗವಾನ್ ಏನೆಲ್ಲ ಭೋಗಗಳು ಬೇಕು ಎಲ್ಲ ರೀತಿಯಾಗಿರತಕ್ಕಂತಹ ಭೋಗವನ್ನು ನಮಗೆ ಅನುಭವಿಸುವಂತೆ ಅದನ್ನು ನಮಗೆ ಸಿಗುವಂತೆ ಅದು ನಮಗೆ ದೊರಕುವಂತೆ ಭಗವಂತ ಮಾಡ್ತಾನೆ ಎಂಬುದಾಗಿ ಹೀಗೆ ಉಪನಿಷತ್ತುಗಳು ಹೇಳ್ತಾರೆ. ತದನಂತರದಲ್ಲಿ ನೀರಿನಲ್ಲಿ ಇದು ಮಳೆಯ ವ್ಯವಸ್ಥೆ ಎಂದು ಹೇಳಿದರು. ನೀರಿನ ವ್ಯವಸ್ಥೆಯಲ್ಲಿ ಭಗವಂತನ ಚಿಂತನೆಯನ್ನು ಹೇಳುವಾಗ ಸರ್ವಾಸು ಅಪ್ಸು ಪಂಚವಿಧಂ ಎಲ್ಲ ನೀರುಗಳಲ್ಲೂ ಕೂಡ ಭಗವಂತ ನಮಗೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಚಿತ್ರಣವನ್ನು ಕೇಳಿದಾಗ ನಮಗೆ ಪ್ರಕೃತಿಯ ಮೇಲೆ ಒಂದು ರೀತಿಯಾಗಿರ್ತಕ್ಕಂತಹ ಒಂದು ಮೋಹ ಬೀಳ್ತದೆ. ಇಲ್ಲದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ನಾವು ಪ್ರಕೃತಿಯನ್ನು ನಾವು ಹಾನಿ ಮಾಡ್ತಾನೆ ಹೋಗ್ತೇವೆ. ಯಾಕೆ ಅಂತ ಕೇಳಿದ್ರೆ ನಮಗೆ ಪ್ರಕೃತಿಯಿಂದ ನಮಗೆ ದೇವರ ಪ್ರತಿಮೆ ಮಾತ್ರ ಪ್ರತಿಮೆ ಅದು ದೇವರು.
ಉಳಿದಂತಹ ಈ ಏನೆಲ್ಲ ಹೊರಗಡೆ ಕಾಣತಕ್ಕಂತಹ ಜಗತ್ತು ಅದು ಕೇವಲ ಏನೋ ಒಂದು ಜಡ ಅಥವಾ ಏನೋ ಒಂದು ರೀತಿಯಾಗಿರ್ತಕ್ಕಂತಹ ಒಂದು ಅದಕ್ಕೆ ಜ್ಞಾನವೇ ಇಲ್ಲ ಅಂತ ಹೇಳಿಕೊಂಡು ನಾವು ಈ ಪ್ರಕೃತಿಯನ್ನು ಹಾಳು ಮಾಡ್ತಾ ಹೋಗ್ತಾ ಇರ್ತೇವೆ. ಜಗತ್ತಿನಲ್ಲಿ ಕಾಣತಕ್ಕಂತಹ ನೀರು, ಗಾಳಿ, ಬೆಂಕಿ ಅಥವಾ ಇನ್ನಿತರ ಯಾವುದೇ ಆಗಲಿ ಇದನ್ನು ದೇವರ ಸೃಷ್ಟಿ, ದೇವರ ಪ್ರತೀಕ ಅಂತ ತಿಳ್ಕೊಳ್ಬೇಕು. ಆವಾಗ ಏನಾಗ್ತದೆ ಅಂತ ಕೇಳಿದ್ರೆ ಅದನ್ನು ಹಾಳು ಮಾಡುವಂಥ ಸಂದರ್ಭದಲ್ಲಿ ಪ್ರಕೃತಿಯನ್ನು ಉದಾಹರಣೆಗೆ ನಾವು ನೋಡ್ಕೊಳ್ಬೇಕು. ಯಾಕೋಸ್ಕರವಾಗಿ ನಮ್ಮ ಪ್ರಾಚೀನರು ಏನೇ ಆಗಲಿ ಆವಾಗ ಆಗತಾ ಇರತಕ್ಕಂತಹ ಎಲ್ಲ ಚಿಂತನೆಗಳು ಯಾವ ಕಾರಣಕ್ಕೋಸ್ಕರವಾಗಿ ಆ ಎಲ್ಲ ಸುತ ಪುರಾಣಿಕರಾಗಲಿ ಅಥವಾ ಎಲ್ಲ ಪುರಾಣಗಳಾಗಲಿ ಅದು ಯಾಕೆ ಒಂದು ಕಾನನಲ್ಲಿ ನಡೀತಾ ಇತ್ತು, ಯಾವ ಕಾರಣಕ್ಕೋಸ್ಕರ ಅಂತ ಕೇಳಿದ್ರೆ ಪ್ರಕೃತಿಯ ಮಧ್ಯದಲ್ಲಿ ನಮಗೆ ಭಗವಂತನ ಚಿತ್ರಣವನ್ನು ಒಳ್ಳೆಯ ರೀತಿಯಲ್ಲಿ ನಮಗೆ ಮನದಟ್ಟು ಮಾಡುವಂತಹ ದೃಷ್ಟಾಂತಗಳು ನಮಗೆ ಒಳ್ಳೆಯ ರೀತಿಯಲ್ಲಿ ಅನುಭವಕ್ಕೆ ಬರ್ತದೆ. ಅಲ್ಲಿರತಕ್ಕಂತಹ ಕಾಣತಕ್ಕಂತಹ ನೀರಿನ ವ್ಯವಸ್ಥೆಗಳು, ಗಾಳಿಯ ವ್ಯವಸ್ಥೆಗಳು, ಮರದ ವ್ಯವಸ್ಥೆಗಳು, ಈ ಎಲ್ಲ ವ್ಯವಸ್ಥೆಗಳನ್ನು ನೋಡಿದಾಗ ಭಗವಂತ ಇಲ್ಲಿಯೇ ಇದ್ದಾನೆ, ನಮ್ಮ ಜೊತೆಗಿದ್ದಾನೆ. ಇದೆಲ್ಲ ಭಗವಂತನ ಪ್ರತೀಕಗಳು. ಎಲ್ಲ ಭಗವಂತನ ಪ್ರತೀಕಗಳನ್ನು ನಾನು ಭಗವಂತನ ರೀತಿಯಾಗಿ ನೋಡ್ಕೊಳ್ಳಬೇಕು. ಅದಕ್ಕೆ ಯಾವುದೇ ರೀತಿಯಾಗಿರತಕ್ಕಂತಹ ಹಾನಿಯನ್ನು ಮಾಡಬಾರದು ಅಂತ ಎಂಬಂತಹ ಒಂದು ಚಿತ್ರಣವನ್ನು, ಚಿಂತನೆಯನ್ನು ಇಟ್ಟುಕೊಂಡೆವು ಅಂತ ಆದರೆ ಆವಾಗ ನಮಗೆ ಈ ಪ್ರಕೃತಿಯಿಂದ ಆಗತಕ್ಕಂತಹ ವಿಕೋಪಗಳು ಅದು ಆಗುವುದಿಲ್ಲ. ಯಾಕೆ? ನಾವು ಪ್ರಕೃತಿಯಲ್ಲಿ ನಮ್ಮದೊಂದು ಅವಿನಾಭಾವವಾಗಿರತಕ್ಕಂಥ ಒಂದು ಸಂಬಂಧ ಅಲ್ಲಿ ಬೆಸೆದುಕೊಂಡಿರ್ತದೆ. ನಾವೀಗ ಏನಾಗಿದ್ದೇವೆ, ಪ್ರಕೃತಿಯಿಂದ ತುಂಬ ದೂರಕ್ಕೆ ಹೋಗಿಬಿಟ್ಟಿದ್ದೇವೆ, ಪ್ರಕೃತಿಗೂ ನಮಗೂ ಸಂಬಂಧ ಇಲ್ಲ. ಆದ್ದರಿಂದಾಗಿ ನಮಗೆ ಪ್ರಕೃತಿಯಲ್ಲಿರತಕ್ಕಂತಹ ಯಾವುದೇ ಚಿಂತನೆಗಳು ನಮಗೆ ಅದು ಹೇಳಿದ್ರೂ ಕೂಡ ಅದು ನಮ್ಮ ಚಿತ್ರಣಕ್ಕೆ, ನಮ್ಮ ತಲೆಗೆ ಅದರ ಒಂದು ಚಿತ್ರಣ ಅದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರವಾಗಿ ಎಲ್ಲರಲ್ಲೂ ಕೂಡ ನಮಗೆ ಇಷ್ಟು ದೊಡ್ಡ ಚಿತ್ರಣ, ಬೆಂಕಿ ಅಥವಾ ವಿದ್ಯುತ್ ಅಥವಾ ಮಿಂಚು ಅಥವಾ ಇನ್ನಿತರ ಗುಡುಗು ಇತ್ಯಾದಿ ಯಾವುದನ್ನು ಇಟ್ಟುಕೊಂಡರೂ ಕೂಡ ನಾವು ಈ ರೀತಿಯಾಗಿರ್ತಕ್ಕ ಚಿಂತನೆಯನ್ನು ಕೊಟ್ಟಾಗ ಏನಾಗಿದೆ, ಅದೆಲ್ಲವೂ ಕೂಡ ಭಗವಂತನ ಅನುಗ್ರಹದಿಂದ ಬರ್ತಾ ಉಂಟು ಅಂತ ಹೇಳಿಕೊಂಡು ಒಂದು ಸಣ್ಣದಾದರೂ ಚಿತ್ರಣವನ್ನು ನಾವು ಮನಸ್ಸಲ್ಲಿ ಬರೆಸಿಕೊಡ್ತೇವೆ. ಹೀಗೆ ಇಲ್ಲಿ ಈಗ ಹೇಳ್ತಾರೆ, ಆ ಪಂಚರೂಪಿಯಾಗಿರ್ತಕ್ಕಂತಹ ಭಗವಂತ ಅವನು ನೀರಿನಲ್ಲೂ ಕೂಡ ಇರ್ತಾನೆ ಅಂತ ಹೇಳ್ತಾರೆ. ಮೋಡ, ನೀರಿಗೆ ಆಶ್ರಯ ಯಾವುದು? ಮೇಘಗಳು ನೀರಿಗೆ ಆಶ್ರಯ. ಆ ಮೇಘಗಳಲ್ಲಿ ಭಗವಂತನಿದ್ದಾನೆ ಅಂತ ಹೇಳಿದಾಗಾಯಿತು. ಅಲ್ಲಿ ಆ ನೀರಿನಲ್ಲಿ, ಸುರಿಯುವಂತಹ ನೀರಿನಲ್ಲಿ ಭಗವಂತನಿರ್ತಾನೆ ಅಂತ ಹೇಳ್ತಾರೆ. ಅಲ್ಲಿ ಪ್ರದ್ಯುಮ್ನ ನಾಮಕನಾಗಿರ್ತಕ್ಕಂತಹ ಭಗವಂತನಿರ್ತಾನೆ. ಇನ್ನು ಪೂರ್ವ ದಿಕ್ಕಿಗೆ ಹರಿಯತಕ್ಕಂತಹ ಭಗವಂತನ ಅಲ್ಲಿ ನಾರಾಯಣ ನಾಮಕನಾಗಿರ್ತಕ್ಕಂಥ ಭಗವಂತ, ಪಶ್ಚಿಮ ದಿಕ್ಕಿಗೆ ಹರಿಯತಕ್ಕಂತಹ ನೀರಿನಲ್ಲಿ ಭಗವಂತ ಅನಿರ್ಧ ನಾಮಕನಾಗಿ, ಸಮುದ್ರದ ನೀರಿನಲ್ಲಿ ಅವನು ಸಂಕರ್ಷಣ ನಾಮಕನಾಗಿ ಅಲ್ಲಿರ್ತಾನೆ ಅಂತ ಹೇಳಿಕೊಂಡು ಹೀಗೆ ನೀರಿನ ಚಿತ್ರಣವನ್ನು ನಮಗೆ ಕೊಟ್ಟದ್ದು. ಹೀಗೆ ನೀರಿನಲ್ಲಿ, ನೀರಿನಲ್ಲಿ ಚಿತ್ರಣ, ನಾವು ನೀರಿಗೆ ಏನು ಕರಿತೇವೆ ಅಂತ ಕೇಳಿದ್ರೆ ಅದನ್ನು ಜೀವನ ಅಂತ ಕರಿತೇವೆ. ಅಮರ ಕೋಶ, ಅಮರಸಿಂಹ ತಾನು ಅಮರವನ್ನು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ನೀರಿಗೆ ಕೊಟ್ಟಿರತಕ್ಕಂತಹ ಪರ್ಯಾಯ ಪದ ಏನು ಅಂತ ಕೇಳಿದ್ರೆ ಜೀವನಂ ಭುವನಂ ವನಂ ಅಂತ ಹೇಳಿಕೊಂಡು ಅವನು ಆ ಅಮರಕೋಶ, ಆ ಅಮರಸಿಂಹ ಅದಕ್ಕೆ ಅಮರವನ್ನು ಕೊಡ್ತಾನೆ. ಜೀವನಂ ಭುವನಂ ವನಂ, ಅವನು ಅದು ಜೀವನ ಅಂತ ಹೇಳ್ತಾರೆ. ನಮಗೆ ಏನನ್ನು ಬೇಕಾದರೂ ನಾವು ಬಿಟ್ಟಿರ್ಲಿಕ್ಕೆ ಸಾಧ್ಯ. ಒಂದು ವಾರ ನೀರನ್ನು ಬಿಟ್ಟಿರುವ ಅಥವಾ ಒಂದು 10 ದಿವಸ ನೀರನ್ನು ಬಿಟ್ಟಿರುವ ನೀರಿನ ಸಂಪರ್ಕ ನಮಗಿಲ್ಲ. ಒಳಗಿನ ದೇಹದ ಒಳಗಡೆಗೆ ನೀರಿನ ಸಂಪರ್ಕವೇ ಆಗಬಾರ್ದು. ಒಳಗಡೆಗೆ ನೀರಿನ ಯಾವುದೇ ರೀತಿಯಾಗಿರತಕ್ಕಂಥ ಒಂದು ದ್ರವ ಪದಾರ್ಥ ಅದು ಹೋಗದೇ ಇರುವಂತೆ ಮಾಡಬೇಕು. ನೀರಿಂದ ದೂರಕ್ಕಿರಬೇಕು ನಾವು. ಯಾವ ರೀತಿಯಾಗಿ ನಮ್ಮ ವ್ಯವಸ್ಥೆ ಆಗಬಹುದು, ಅದಕ್ಕೋಸ್ಕರವಾಗಿ ಅದಕ್ಕೆ ಕೊಟ್ಟಿರತಕ್ಕಂತಹ ದೊಡ್ಡ ವ್ಯವಸ್ಥೆ ಏನು ಅಂತ ಕೇಳಿದ್ರೆ ಜೀವನ ಅಂತ ಕೊಟ್ಟಿರತಕ್ಕಂತಹದ್ದು. ಜೀವನಂ ಭುವನಂ ವನಂ, ಎಲ್ಲ ಜಗತ್ತಿಗೆ ಜೀವನವನ್ನು ಕೊಡತಕ್ಕಂತಹದ್ದು ಅದು ನೀರು ಅಂತ. ಅದಕ್ಕೋಸ್ಕರವಾಗಿ ನೀರಿನಲ್ಲಿ ನಮಗೊಂದು ಈ ಒಂದು ಭಗವಂತನ ಚಿತ್ರಣವನ್ನು ಕೊಟ್ಟಾಗ ನಾವು ನೀರನ್ನು ಹಾಳು ಮಾಡಲಿಕ್ಕೆ ಹೋಗೋದಿಲ್ಲ. ನೀರಿನಲ್ಲಿ ಯಾವುದೋ ರೀತಿಯಾಗಿರ್ತಕ್ಕಂತಹ ತ್ಯಾಜ್ಯವನ್ನು ಹಾಕುವಂತಹದ್ದು ಅಥವಾ ಇನ್ನಿತರ ಯಾವುದೋ ಒಂದು ನೀರನ್ನು ಮಲಿನ ಮಾಡುವಂತಹದ್ದು ಅಥವಾ ನೀರನ್ನು ಯಾವುದೋ ರೀತಿಯಾಗಿ ಅದನ್ನು ದುಂದುವೆಚ್ಚ ಮಾಡುವಂತಹದ್ದು, ಈ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಗೆ ನಾವು ಅದಕ್ಕೆ ಹೋಗೋದಿಲ್ಲ.
ಇದನ್ನು ಮಾಡಬೇಕು ಅಂತಾದರೆ ಆವಾಗ ನಮಗೆ ನೀರಿನಲ್ಲಿರ್ತಕ್ಕಂಥ ಒಂದು ಪ್ರತಿಪಾದ್ಯವಾಗಿರತಕ್ಕಂಥ ಭಗವಂತನ ರೂಪವನ್ನು ನಾವು ತಿಳ್ಕೊಳ್ಬೇಕು. ಯಾಕೋಸ್ಕರವಾಗಿ ನೀರು ನಮಗೆ ಅತ್ಯಂತ ಹತ್ತಿರವಾಗಿರ್ತಕ್ಕಂತಹದ್ದು ಎಂಬುದನ್ನು ಹೀಗೆ ನಾವು ಚಿಂತಿಸಿದಾಗ ನಮಗೆ ಕೇವಲ ಇದು ದೇವರನ್ನ ವ್ಯವಸ್ಥೆಯನ್ನು ಹೇಳುವಂತಹದ್ದು ಅಥವಾ ದೇವರ ಚಿತ್ರಣವನ್ನು ಕೊಡುವಂತಹದ್ದು, ದೇವರ ಚಿತ್ರಣವನ್ನು ಕೊಡುವಂತಹದ್ದು ಹೌದು. ಉಪನಿಷತ್ತು ದೇವರ ಬಗ್ಗೆ ನಮಗೆ ಅರಿವನ್ನು ಪ್ರಜ್ಞೆಯನ್ನು ಮೂಡಿಸ್ತದೆ, ಹೌದು. ಆದರೆ ದೇವರ ಪ್ರಜ್ಞೆಯ ಜೊತೆಗೆ ನಮ್ಮ ಪರಿಸರ, ನಮ್ಮ ಪ್ರಕೃತಿ, ಅದರ ಜೊತೆಗೂ ಕೂಡ ನಮ್ಮ ಒಂದು ಸಂಬಂಧವನ್ನು ಅದು ಬೆಳೆಸಿತ್ತದೆ. ಯಾಕೆ ನಮಗೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಚಿತ್ರಣ ಬಂದಾಗ ನಮಗೆ ಆ ಭಗವಂತನ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಅವನ ಆ ವ್ಯವಸ್ಥೆ ನಮಗೆ ಅರಿವಿಗೆ ಬರ್ತದೆ ಎಂಬುದನ್ನು ಹೀಗೆ ಅದನ್ನು ತೋರಿಸಿಕೊಡ್ತಾರೆ. ತದನಂತರದಲ್ಲಿ ಈ ಎಲ್ಲ ಅವನು ಅಪ್ಸುಮಾನ್ ದೀರ್ಘ ಎಲ್ಲ ರೀತಿಯಲ್ಲೂ ಕೂಡ ಅವನಿರ್ತಾನೆ ಅಂತ ಹೇಳಿಕೊಂಡು ನೀರನ್ನು ಸೃಷ್ಟಿಸಿರುವುದು ಅವನು ಭಗವಂತ ಅವನ ವ್ಯವಸ್ಥೆಯಲ್ಲಿ ಅಂತ ಹೇಳಿದ್ರೆ ಅದನ್ನು ಹೇಳುವಾಗ ಅಪ್ಸು ಸ್ಥಿತ ನಾರಾಯಣವಾನ್ನ ಮುಕ್ತೋಭವತಿ, ನೀವು ಮುಕ್ತನಾಗಬೇಕಾ ನೀರಿನಲ್ಲಿರ್ತಕ್ಕಂತಹ ಭಗವಂತನ ಚಿಂತನೆ ಮಾಡಿ. ಏನು ನೀರಿನಲ್ಲಿರ್ತಕ್ಕಂತಹ ಭಗವಂತ? ಕ್ಷೀರ ಸಮುದ್ರದ ಮಧ್ಯ, ಸಮುದ್ರ ಅಂತ ಹೇಳಿದಾಗ ಕ್ಷೀರ ಸಮುದ್ರ ಏನೇ ಆಗಲಿ, ಆ ಕ್ಷೀರ ಸಮುದ್ರ ಒಂದು ದ್ರವ ಪದಾರ್ಥದ ಮಧ್ಯದಲ್ಲಿರತಕ್ಕಂತಹ ಭಗವಂತ ಅಪ್ಸುಸ್ಥಿತ ನಾರಾಯಣ. ಆ ನೀರಿನ ಮಧ್ಯದಲ್ಲಿ ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ ಅಂತ ಹೇಳಿಕೊಂಡು ನಮಗೆ ಭಾಗವತ ಚಿಂತನೆ ಕೊಡ್ತದೆ. ನಾವು ನೀರಿನಲ್ಲಿ ಪ್ರಯಾಣವನ್ನು ಮಾಡುವಾಗ ಅಥವಾ ಇನ್ನಿತರ ಯಾವುದೋ ಒಂದು ವ್ಯವಸ್ಥೆಗಳಲ್ಲಿ ನಾವು ಹೋಗ್ತಾ ಇರ್ತೇವೆ. ತ್ರಿವಿಕ್ರಮಖ್ಯೇವತ ವಿಶ್ವರೂಪ ದುರ್ಗೇಶೋಟ್ ಅವ್ಯಾಜ ಮುಖಾದಶಿ ಪ್ರಭು ಪಾಯಾಂಡ ಸೆಮ್ಮು ಅಸರಯೂತ ಪಾರಿ ಅಂತ ಹೇಳಿಕೊಂಡು ಒಂದೊಂದು ರೀತಿಯಾಗಿರ್ತಕ್ಕಂತಹ ಭಗವಂತನ ಚಿತ್ರಣವನ್ನು ಕೊಡ್ತದೆ. ಅಲ್ಲಿ ಮತ್ಸ್ಯರೂಪನಾಗಿರ್ತಕ್ಕಂತಹ ಭಗವಂತನ ಚಿಂತನೆ ಮಾಡಿ, ಏನು ನೀರಿನ ವ್ಯವಸ್ಥೆಯಲ್ಲಿ ನೀವೇನಾದರೂ ಕೂಡ ನೀರಿನಲ್ಲಿ ಹೋಗ್ತಾ ಇದ್ದೀರಿ ಅಥವಾ ನೀರಿನಲ್ಲಿ ನಿಮಗೇನಾದರೂ ಕೂಡ ಅವಘಡಗಳು ಅಥವಾ ಏನಾದರೂ ಕೂಡ ದುಷ್ಟತನವಾಗಿರ್ತಕ್ಕಂಥ ವ್ಯವಸ್ಥೆಗಳು ಆಗುವಂತಹದ್ದಿದ್ದರೆ ಆವಾಗ ನೀವು ಏನನ್ನು ಯೋಚನೆ ಮಾಡಿ ಅಂತ ಕೇಳಿದರೆ, ಭಗವಂತ ನೀರಿನಲ್ಲಿದ್ದಾನೆ, ಮತ್ಸ್ಯರೂಪಕನಾಗಿ ನೀರಿನಲ್ಲಿ ವಿಹಾರವನ್ನು ಮಾಡ್ತಾ ಇದ್ದಾನೆ ಎಂಬಂತಹ ಚಿತ್ರಣವನ್ನು ತೆಗೆದುಕೊಳ್ಳಿ. ಇನ್ನು ಕಾಡಿನಲ್ಲಿ ಹೋಗ್ತಾ ಇರುವಾಗ ಭಗವಂತನನ್ನು ಆ ಅಸುರ ಸಂಬನಾಗಿರತಕ್ಕಂತಹ ನರಸಿಂಹರೂಪನಾಗಿರ್ತಕ್ಕಂತಹ ಭಗವಂತನನ್ನು ಯೋಚನೆ ಮಾಡಿ. ಹೀಗೆ ಎಲ್ಲ ಒಂದೊಂದು ರೂಪನಾಗಿರ್ತಕ್ಕಂತಹ ಭಗವಂತನ ಚಿತ್ರಣವನ್ನು ನಮಗೆ ಕೊಡ್ತದೆ. ಅದು ಎಲ್ಲಿಂದ ಅಂತ ಕೇಳಿದರೆ ಆ ಭಾಗವತಕ್ಕೂ ಕೂಡ ಮೂಲವಾಗಿರ್ತಕ್ಕಂತಹದ್ದು ಎಲ್ಲಿಂದ ಅಂತ ಕೇಳಿದರೆ ಈ ಉಪನಿಷತ್ತುಗಳು, ವೇದಗಳು. ಈ ವೇದಗಳನ್ನು ಮುಖ್ಯವಾಗಿಟ್ಟುಕೊಂಡು ಅಲ್ಲಿ ಆ ಎಲ್ಲ ಪುರಾಣಗಳು ಹೊರಟಿರತಕ್ಕಂತಹದ್ದು. ಪುರಾಣಗಳೇನು ಸ್ವತಂತ್ರವಾಗಿ ಇರತಕ್ಕಂತಹದ್ದಲ್ಲ, ಅದೆಲ್ಲವೂ ಕೂಡ ಶ್ರುತಿ ಅನುಸಾರವಾಗಿರ್ತಕ್ಕಂತಹ, ಶ್ರುತಿಗೆ ವಿರುದ್ಧವಾಗಿರ್ತಕ್ಕಂತಹ ಪುರಾಣಗಳನ್ನು ಯಾವ ಕಾಲಕ್ಕೂ ಕೂಡ ನಾವು ಅದನ್ನು ಇಟ್ಟುಕೊಳ್ಳಿಕ್ಕೆ ಹೋಗಬಾರ್ದು. ಕೆಲವೆಲ್ಲ ಲಿಂಗ ಪುರಾಣ ಅಥವಾ ಬ್ರಹ್ಮಾಂಡ ಪುರಾಣ ಈ ರೀತಿಯಾಗಿರ್ತಕ್ಕಂತಹ ಶೈವ ಪುರಾಣ ಇತ್ಯಾದಿಗಳಲ್ಲೂ ಕೂಡ ಅದು ಆಯಾಯ ದೇವತೆಯನ್ನು ಉತ್ತಮ ಅಂತ ಹೇಳಿಕೊಂಡು ಹೊರಟಿದೆ. ಆದರೆ ಅದಕ್ಕಿರತಕ್ಕಂತಹ ಅರ್ಥವನ್ನು ಹೇಗೆ ಹೇಳ್ತೀರಿ? ಅಲ್ಲಿ ಶಿವಪುರಾಣದಲ್ಲಾಗುವಾಗ, ಲಿಂಗ ಪುರಾಣದಲ್ಲಾಗುವಾಗ ನೀವು ಅದಕ್ಕೆ ಸಮನ್ವಯವನ್ನು ಹೇಗೆ ಮಾಡ್ತೀರಿ? ಲಿಂಗ ಪುರಾಣಕ್ಕಾಗುವಾಗ ಅದಕ್ಕಿರತಕ್ಕಂತಹ ಅರ್ಥವನ್ನೇ ಅದಕ್ಕೆ ಬೇರೆ ರೀತಿಯಾಗಿ ಹೇಳ್ತಾರೆ. ಹೀಗೆ ಎಲ್ಲ ಪುರಾಣಗಳಿಗೂ ಕೂಡ ಸಮಾಧಿ ಭಾಷೆ, ಮುಖ್ಯ ಭಾಷೆ ಎಲ್ಲ ಆಯಾಯ ಭಾಷೆಗಳ ಮೂಲಕವಾಗಿ ಅದಕ್ಕೆ ಅರ್ಥವನ್ನು ಹೇಳಬೇಕು ಅಂತ ಹೇಳ್ತಾರೆ. ಹೀಗೆ ಆ ಭಗವಂತನ ವಿಶಿಷ್ಟವಾಗಿರ್ತಕ್ಕಂತಹ ಚಿಂತನೆಯನ್ನು ನಮಗೆ ಉಪನಿಷತ್ತು ಕೊಡ್ತದೆ. ತದನಂತರದಲ್ಲಿ ಅವನು ಅಪ್ಸುಮಾನ್ ಅಂತ ಹೇಳಿಕೊಂಡು ಭಗವಂತ ನೀರಿನ ನಿಯಾಮಕನಾಗಿ ಎಲ್ಲರಿಗೂ, ಎಲ್ಲ ಜೀವರಾಶಿಗಳಿಗೂ ಕೂಡ ಜೀವನ ಪ್ರದತ್ತನಾಗಿ ಭಗವಂತ ಅಲ್ಲಿದ್ದಾನೆ ಎಂಬಂತಹ ಒಂದು ಚಿತ್ರಣವನ್ನು ಕೊಡ್ತಾರೆ. ತದನಂತರದಲ್ಲಿ ಋತುಗಳನ್ನು ಹೇಳ್ತಾ ಬರ್ತಾರೆ. ಋತುಗಳಲ್ಲೂ ಕೂಡ ನೀವು ಚಿತ್ರಣವನ್ನು ಹೇಳಬಹುದು. ಭಗವಂತ ಋತುಗಳ ನಿಯಾಮಕನಾಗಿರ್ತಾನೆ ಅಂತ ಹೇಳ್ತಾರೆ. ಹೇಗಿರ್ತಾನೆ ಅಂತ ಕೇಳಿದರೆ, ವಸಂತ, ಗ್ರೀಷ್ಮ, ವರ್ಷ, ಶರತ್, ಹೇಮಂತ ಎಲ್ಲ ಋತುಗಳು ಏನು 6 ಋತುಗಳಿದೆ, ಆ ಋತುಗಳಿಗೂ ಕೂಡ ಭಗವಂತ ನಿಯಾಮಕನಾಗಿದ್ದಾನೆ. ಹೇಗೆ ವಸಂತದಲ್ಲಿ ಅವನು ಎಲ್ಲ ಅಲ್ಲಿ ವಸಂತದಲ್ಲಿ ಹೇಗಿರ್ತಾನೆ ಅಂತ ಹೇಳಿದ್ರೆ ವಸಂತ ನಾಮಕನಾಗಿ
ಆ ಪ್ರದ್ಯುಮ್ನ ರೂಪನಾಗಿರತಕ್ಕಂತಹ ಭಗವಂತ. ತದನಂತರದಲ್ಲಿ ಗ್ರೀಷ್ಮ, ಅಲ್ಲಿ ವಾಸುದೇವ ರೂಪನಾಗಿ, ವರ್ಷದಲ್ಲಿ ನಾರಾಯಣನಾಗಿ, ಶರದೃತುವಲ್ಲಿ ಶರತ್ನಾಮಕನಾಗಿ, ಅನಿರುದ್ಧನಾಗಿ ಎಲ್ಲ ರೂಪಗಳಲ್ಲೂ ಕೂಡ 5 ರೂಪಗಳನ್ನು ಹೇಳ್ತಾರೆ. 5 ರೂಪಗಳಿಗೂ ಕೂಡ 5 ಪ್ರತ್ಯೇಕವಾಗಿರ್ತಕ್ಕಂಥ ಬಣ್ಣವನ್ನು ಕೂಡ ಹೇಳ್ತಾ ಬರ್ತಾರೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಈ 5 ರೂಪಗಳು 5 ರೀತಿಯಾಗಿರ್ತಕ್ಕಂತಹ ವರ್ಣದಿಂದ ಕೂಡಿರತಕ್ಕಂತಹದ್ದು ಅಂತ ಹೇಳಿಕೊಂಡು ಹೀಗೆ ನಮಗೆ ಅಲ್ಲಿ ಚಿತ್ರಣವನ್ನು ಕೊಡ್ತಾರೆ. ಇಷ್ಟು ಆ ರೂಪಗಳನ್ನು ನಾವು ಯೋಚನೆ ಮಾಡಿದಾಗ ಏನಾಗ್ತದೆ ಅಂತ ಕೇಳಿದರೆ, ಅವನು ರಕ್ಷಕತ್ವಾತ್ ವಾಸಸ್ಯ ಸುಖಕಾರಿತ್ವಾತ್, ನಮಗೆ ಆ ಎಲ್ಲ ಕಾಲಗಳಲ್ಲಿಯೂ ಕೂಡ ನಾವು ಸುಖದಿಂದ ನಮಗೆ ವಾಸ ಮಾಡಲಿಕ್ಕೆ ಆಗುವಂತಹ ಯೋಗವನ್ನು ಭಗವಂತ ಕರುಣಿಸ್ತಾನೆ ಅಂತ ಹೇಳ್ತಾರೆ. ನಾವು ಎಲ್ಲ ಕಾಲದಲ್ಲೂ ಬದುಕ್ತೇವೆ. ವಸಂತ ಕಾಲದಲ್ಲಿ ಬದುಕ್ತೇವೆ, ಹೇಮಂತ, ಶರತ್, ಶಿಶಿರ ಅಥವಾ ಎಲ್ಲ ಕಾಲದಲ್ಲೂ ಕೂಡ ಬದುಕ್ತಾ ಇರ್ತೇವೆ. ಆ ಎಲ್ಲ ಕಾಲದಲ್ಲೂ ಕೂಡ ಬದುಕಬೇಕು ಅಂತ ಆದರೆ ತತ್ತತ್ ನಾಮಕನಾಗಿ, ತತ್ತತ್ ನಿಯಾಮಕನಾಗಿ, ತತ್ತತ್ ಋತುವಿನ ಒಳಗಡೆ ಭಗವಂತ ಅಲ್ಲಿರಬೇಕು. ಅದಕ್ಕೋಸ್ಕರವಾಗಿ ಇಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಚಿತ್ರಣವನ್ನು ಅಲ್ಲಿ ಕೊಡ್ತಾರೆ. ತದನಂತರದಲ್ಲಿ ಪ್ರಸಿದ್ಧವಾಗಿರತಕ್ಕಂತಹ ಪಾಲನಾತ್ ಸುಖಕಾರಿತ್ವಾತ್ ಪಶುನಾಮಾಜದಾರ್ಥನಃ. ನಾವು ಪಶು ಅಂತ ಹೇಳ್ತೇವೆ. ಏನು ಪಶು? ಪ್ರಾಣಿ ಇದು ಅಂತ. ಹೌದು, ಪ್ರಾಣಿಯು ಕೂಡ ಯಾಕೆ ಅಂತ ಕೇಳಿದರೆ ಅದನ್ನು ಪಶು ಅಂತ ಹೇಳ್ತೇವೆ. ಏನಂತ ಕೇಳಿದ್ರೆ ಪಾಲನಾತ್ ಸುಖಕಾರಿತ್ವಾತ್ ಪಶುನಾಮ ಜನಾರ್ದನಃ. ಭಗವಂತ ಪಶು. ಯಾಕೆ ಪಶು ಅಂತ ಕೇಳಿದ್ರೆ ಅದಕ್ಕೆ ಕೊಟ್ಟಿರತಕ್ಕಂತಹ ಅರ್ಥ ಬಹಳ ಚೆನ್ನಾಗಿದೆ. ಪಾಲನಾತ್, ಅವನು ಎಲ್ಲರನ್ನು ಪಾಲನೆ ಮಾಡ್ತಾನೆ. ಶು ಶಬ್ದಕ್ಕೆ ಸುಖವನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಎಲ್ಲರಿಗೂ ಕೂಡ ಕೊಡ್ತಾನೆ. ಸುಖ ನಮಗಿಲ್ವಾ? ನಮಗೂ ಕೊಡ್ತಾನೆ. ಪಶುಗಳು, ಪ್ರಾಣಿಗಳು ಅವುಗಳು ಕೂಡ ಸುಖವನ್ನು ಅನುಭವಿಸ್ತವೆ ಅಥವಾ ಯಾವುದೋ ರೀತಿಯಾಗಿರ್ತಕ್ಕಂಥ ಅವುಗಳು ಅನುಭವಿಸ್ತವೆ. ಹೀಗೆ ಅಲ್ಲಿದ್ದುಕೊಂಡು ಯಾಕೆ ಅಂತ ಕೇಳಿದ್ರೆ ಭಗವಂತ ಪಶು ಆಗಿದ್ದಾನೆ. ಪಶು ಅಂತ ಹೇಳಿದ್ರೆ ಯಾಕೆ ಅಂತ ಕೇಳಿದ್ರೆ ಪಾಲನಾತ್, ಎಲ್ಲರನ್ನೂ ಕೂಡ ಪಾಲನೆ ಮಾಡ್ತಾನೆ, ಎಲ್ಲರಿಗೂ ಕೂಡ ಸುಖವನ್ನು ಕೊಡ್ತಾನೆ. ಅದರಿಂದಾಗಿ ಅವನನ್ನು ಪಶು ಅಂತ ಹೇಳ್ತಾರೆ. ಭವಂತಿ ಹಾಸ್ಯ ಪಶುಮಾನ್ ಭವತಿ. ಅವನನ್ನು ನೀವು ಪಶು ಅಂತ ಉಪಾಸನೆ ಮಾಡಿದರೆ ಏನಾಗ್ತದೆ ಅಂತ ಹೇಳಿದ್ರೆ ಪಶುಮಾನ್ ಭವತಿ ಅಂತ ಹೇಳ್ತಾರೆ. ನಾವು ಕೂಡ ಪಶುಗಳಾಗ್ತೇವೆ ಅಂತೆ. ಏನು ಪಶುಗಳಾಗ್ತೇವೆ? ನಮಗೂ ಕೂಡ ಸುಖ ಸಿಗ್ತದೆ. ನಮ್ಮನ್ನು ಭಗವಂತ ಪಾಲನೆ ಮಾಡ್ತಾನೆ. ನಾವು ಹೇಳ್ತೇವೆ ನನ್ನ ಮಗನನ್ನು ಪಾಲನೆ ಮಾಡ್ತೇನೆ ಅಥವಾ ನನ್ನ ತಂದೆಯನ್ನು ನಾನು ಪಾಲನೆ ಮಾಡ್ತೇನೆ. ಏನು ಪಾಲನೆ ಮಾಡುವಂತಹದ್ದು? ನಾವು ಪಾಲನೆ ಮಾಡಲಿಕ್ಕೆ ಏನೂ ಇಲ್ಲ. ನಾವು ಏನೋ ಒಂದು ಬಾಹ್ಯವಾಗಿ ಪಾಲನೆ ಮಾಡ್ಬೋದು. ನಾವು ಎಲ್ಲಿ ತನಕ ಪಾಲನೆ ಮಾಡ್ಬೋದು? ಯಾವುದೋ ಒಂದು ಬಾಹ್ಯವಾಗಿ ನಾವು ಪಾಲನೆ ಮಾಡಲಿಕ್ಕೆ ಸಾಮರ್ಥ್ಯ ಉಳ್ಳವರು. ಎಲ್ಲಿ ತನಕ ಪಾಲನೆ? ಏನೋ ಒಂದು ಹಣಾದಿ ವ್ಯವಸ್ಥೆಗಳನ್ನು ಮಾಡುವಂತಹದ್ದು, ನಮ್ಮ ಜೊತೆಗೆ ಇಟ್ಟುಕೊಂಡು ಅವನನ್ನು ಯೋಗಕ್ಷೇಮವನ್ನು ನೋಡುವಂತಹದ್ದು, ಇಷ್ಟೇ ನಮ್ಮ ಪಾಲನೆ ಅಂತ ಹೇಳಿದರೆ ಎಷ್ಟು ಮಾತ್ರ ನಮ್ಮ ಪಾಲನೆ. ಆದರೆ ಭಗವಂತ ಪಾಲನೆ ಹಾಗಲ್ಲ. ಭಗವಂತ ಯಾವ ರೀತಿಯಾಗಿ ಪಾಲನೆ ಮಾಡ್ತಾನೆ ಅಂತ ಕೇಳಿದರೆ ಅವನು ನಮ್ಮ ರೀತಿಯಾಗಿರ್ತಕ್ಕಂತಹ ಪಾಲನೆ ಅಲ್ಲ. ಭಗವಂತ ಸುಖದಾಯಕನಾಗಿ ಸುಖವನ್ನು ಕೊಟ್ಟುಕೊಂಡು ತನ್ನ ಮೂಲಕನಾಗಿ ಭಗವಂತ ಅಲ್ಲಿ ಪಾಲನೆಯನ್ನು ಮಾಡ್ತಾನೆ ಅಂತ ಹೇಳಿದ್ರೆ, ಇನ್ನೊಂದು ನಮಗೆ ಸುಖವನ್ನು ಕೊಡಲಿಕ್ಕಾಗೋದಿಲ್ಲ. ನಾವೇನು ಸುಖವನ್ನು ಕೊಡುವಂತಹದ್ದು? ನಮಗೆ ಈಗ ಅದೇ ನಾವು ಹೇಳುವಂತಹದ್ದು ಹೇಗೆ ಅಂತ ಹೇಳಿದ್ರೆ, ನಮಗೆ ಎಲ್ಲ ಕಾಲದಲ್ಲೂ ಸುಖವಾಗಬೇಕು ಅಂತ ಹೇಳಿದ್ರೆ ಊಟ ಮಾಡುವಂತಹ ಸಂದರ್ಭದಲ್ಲಿ ನಮ್ಮದೇ ನಾಲಿಗೆ, ನಮ್ಮದೇ ಹಲ್ಲು, ನಮ್ಮದೇ ಬಾಯಿ, ನಮ್ಮದೇ ಎಲ್ಲವೂ ನಮ್ಮದೇ ಆಗಿದ್ರೂ ಕೂಡ ನಾವು ಹೇಳಿದ ಮಾತನ್ನು ಅದೇ ಕೇಳುವುದಿಲ್ಲ. ಆಹಾರವನ್ನು ತಿಂದಿರ್ತೇವೆ, ಕಚ್ಚಿಕೊಂಡು ಬಿಡ್ತೇವೆ. ನಾಲಿಗೆ ನಮ್ಮ ಹಲ್ಲಿನ ಮಧ್ಯಕ್ಕೆ ಸಿಲುಕಿ ಅದು ನಾಲಿಗೆ ಏನಾಗ್ತದೆ? ಗಾಯವಾಗುವುದೋ ಅಥವಾ ಇಂಥ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಹಾನಿಯಾಗುತ್ತದೆ. ಯಾಕೆ? ಎಲ್ಲವೂ ಕೂಡ ನಾನೇ ಮಾಡುವಂಥದ್ದಾದರೆ ಯಾಕೆ ನನ್ನ ನಾಲಿಗೆ ನಾನು ಕಚ್ಚಿಕೊಂಡೆ? ಅಥವಾ ಯಾವುದೋ ಒಂದು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾಕೆ ನಾನು ಎಡವಿದೆ? ಯಾಕೆ ನಾನು ಎಡವಲೇಬಾರ್ದು? ಯಾವುದೇ ಕಾರಣಕ್ಕೂ ಕೂಡ ಎಡವಬಾರ್ದು. ನಾವು ನೇರವಾಗಿ ನನ್ನ ಪಾಲಿಗೆ ಹೋಗ್ತಾ ಇರಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳು ನನ್ನ ಜೀವನದಲ್ಲಿ ಆಗಬಾರ್ದು. ಅದು ಸಾಧ್ಯವೇ ಇಲ್ಲ. ಯಾರಿಂದ ಮಾಡಲಿಕ್ಕಾಗದೆ ಅಂತ ಕೇಳಿದರೆ ಅದಕ್ಕೆ ಹೇಳುವಂತಹದ್ದು ಪ್ರಜಾ ಪಶು. ಪಶು ಅಂತ ಹೇಳಿದರೆ ಎಲ್ಲ ನಿಯಾಮಕನಾಗಿರ್ತಕ್ಕಂತಹ ಭಗವಂತ ಇದನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ತದನಂತರದಲ್ಲಿ ಮುಕ್ತಃ ಸ್ವಾದ್ನಾತ್ ಭವತ್ಯೇವ ಪಶು ಉಪಾಸಕೋ ಹರೇಹೇ. ಇದನ್ನು ಏನಾಗ್ತದೆ ಅಂತ ಕೇಳಿದರೆ ಪ್ರಸಿದ್ಧವಾಗಿರತಕ್ಕಂತಹದ್ದು ಗಾವಹ
ನಮಗೆ ಪ್ರಸಿದ್ಧವಾಗಿರತಕ್ಕಂಥದ್ದು, ನಮಗೆ ಕಾಣುವಂಥದ್ದು ಗೋವಿನಲ್ಲಿ ಎಲ್ಲರೂ ಕೂಡ ಒಪ್ಪಿಕೊಳ್ತೇವೆ. ಗೋವಿನಲ್ಲಿ ದೇವರಿದ್ದಾನೆ, ಭಗವಂತನಿದ್ದಾನೆ ಅಂತ. ಗಾವಹ ಉದ್ಗೀತ ಅಂತ ಇಲ್ಲಿ ಹೇಳುವಾಗ ಇಲ್ಲಿ ತನಕ ಹೇಳ್ತಾರೆ ಅಂತ ಕೇಳಿದ್ರೆ ಅಜಾಹ, ಗಾವಹ, ಅಶ್ವಾಹ ಎಲ್ಲ ಕಡೆಗಳಲ್ಲೂ ಕೂಡ, ಆಡುಗಳಲ್ಲಿ, ದನಗಳಲ್ಲಿ, ಇನ್ನು ಅಶ್ವಗಳಲ್ಲಿ, ನೀವು ಯಾವುದನ್ನು ಬೇಕಾದರೂ ಇಟ್ಟುಕೊಳ್ಳಿ. ಪಶುಗಳು ಅಂತ ಯಾವುದೆಲ್ಲಿದೆಯೋ ಆ ಎಲ್ಲ ಪಶುಗಳು ಇಟ್ಟುಕೊಳ್ಳಿ. ನಾವು ಪಶುಗಳು ಅಂತ ಹೇಳಿದರೆ ಯಾವುದು ನಿರ್ಜೀವಿಯಲ್ಲಿ ಬಾಯಿ ಬರದೇ ಇರತಕ್ಕಂತಹ ಒಂದು ಪ್ರಾಣಿಗಳನ್ನು ನಾವು ಪಶುಗಳು ಅಂತ ಹೇಳ್ತೇವೆ. ಆದರೆ ಹಾಗಲ್ಲ. ಪಶುಗಳು ಅಂತ ಹೇಳಿದರೆ ನಾವು ಪ್ರಾಣಿಗಳು ಅಂತ ಹೇಳಿದ ಹಾಗೆ, ಪ್ರಾಣಿಗಳು ನಾವು ಕೂಡ ಪ್ರಾಣಿಗಳೇ. ಯಾಕೆ ನಾವು ಪ್ರಾಣಿಗಳು? ನಮ್ಮಲ್ಲಿ ಪ್ರಾಣ ಉಂಟು, ಅದರಿಂದಾಗಿ ನಾವು ಪ್ರಾಣಿಗಳು. ನಾವು ಯಾರಾದರೂ ಒಬ್ಬರು ನಾವು ಪ್ರಾಣಿ ಅಂತ ಹೇಳಿದ್ರೆ ನಮಗದು ಕೋಪ ಬರಲಿಕ್ಕೆ ಶುರುವಾಗ್ತದೆ. ಪ್ರಾಣ ಉಂಟಲ್ವಾ, ಏ ಪ್ರಾಣಿನಃ ಅಂತ ಕೇಳಿದ್ರೆ ಪ್ರಾಣ ಯೇಷಾಂ ಸಂತಿ ತೇ ಸರ್ವೇ ಪ್ರಾಣಿನಃ. ಪ್ರಾಣ ಯಾರಲ್ಲಿ ಇದೆಯೋ ಅವರೆಲ್ಲರೂ ಕೂಡ ಪ್ರಾಣಿಗಳೇ ಅಂತ ಹೇಳಿಕೊಂಡು ಹೀಗೆ ಹೇಳ್ತದೆ. ಅದರಿಂದಾಗಿ ನಾವು ಕೂಡ ಪಶುಗಳೇ. ನಾವು ಕೂಡ ಪಶುಗಳು ಅಂತ ಹೇಳಿದಾಗ ಅದಕ್ಕೆ ಬೇಕಾಗಿರತಕ್ಕಂತಹ ಪಶುಗಳು. ಆದರೆ ಇಲ್ಲಿ ಈಗ ನಾವು ಇಟ್ಟುಕೊಂಡಾಗ ಅಜ ಅಥವಾ ಗೋವು ಅಥವಾ ಅಶ್ವ ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಭಗವಂತನ ಒಂದು ರೂಪವನ್ನು ನೋಡಿದಾಗ ಪಶು ಸಮೃದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಅಲ್ಲಿರತಕ್ಕಂತಹ ಏನು ಅಭಿವೃದ್ಧಿ ನಮಗೆ ಅದನ್ನು ತೋರಿಸಿಕೊಡ್ತಾನೆ ಅಂತ ಹೇಳಿಕೊಂಡು ನಮಗೆ ಉಪನಿಷತ್ತು ಇದನ್ನು ಕೊಡ್ತದೆ. ತದನಂತರದಲ್ಲಿ ಈಗ ಅಜ ಮತ್ತು ಇನ್ನು ಪುರುಷ ಎಲ್ಲ ಪದಗಳನ್ನು ಸ್ವಲ್ಪ ಬಿಡಿಸಿ ಹೇಳ್ತಾರೆ. ಹೇಗೆ ಅಂತ ಕೇಳಿದ್ರೆ ಅಲ್ಲಿರತಕ್ಕ ನಮಗೆ ಇದನ್ನು ಹೇಳಿದಾಗ ಅರ್ಥ ಆಗೋದಿಲ್ಲ. ಅದಕ್ಕೆ ಆ ಶಬ್ದವನ್ನು ತುಂಡರಿಸಿದಾಗ ನಮಗೆ ಅದು ಗೊತ್ತದೆ. ಏನು ಅಂತ ಕೇಳಿದ್ರೆ ಅಜತಿ, ಇಲ್ಲಿ ಅಜ ಅಂತ ಉಂಟು. ಒಂದು ಪ್ರಸಿದ್ಧವಾಗಿರತಕ್ಕಂತಹ ಅಜ ಆಡು ಅಂತ ಅರ್ಥ. ಇನ್ನೊಂದು ಅಜ ಅಂತ ಹೇಳಿದಾಗ ತದೇಜತಿ, ತನ್ನೇಜತಿ, ತದ್ದೂರೇ, ತದ್ವಂತಿಕೆ, ತದಂತರಸ ಸರ್ವಸ್ಯ, ತದು ಸರ್ವಸ್ಯ ಬಾಹ್ಯತಃ ಅಂತ ಹೇಳಿಕೊಂಡು ಕೇನೋಪನಿಷತ್ತು, ಈಶಾವಾಸ್ಯೋಪನಿಷತ್ತು ಹೇಳ್ತದೆ. ತದೇಜತಿ, ತನ್ನೇಜತಿ, ಅದು ಹೆದರಿಸ್ತದೆ, ಅದು ಹೆದರ್ತದೆ. ತದೇಜತಿ, ಅಯ್ಯೋ ಇದೇನಿದು ಹೆದರ್ತದೆ, ಅದು ಹೆದರ್ತದೆ ಅಂತ ಹೇಳಿದರೆ ದೇವರು ಹೆದರುವುದಲ್ಲ, ದೇವರು ಹೆದರಿಸ್ತಾನೆ. ತದೇಜತಿ, ತನ್ನೇಜತಿ, ಅದು ಯಾವುದಕ್ಕೂ ಹೆದರುವುದಿಲ್ಲ. ತನ್ನೇಜತಿ, ತದ್ದೂರೆ, ಅದು ದೂರದಲ್ಲಿ ಉಂಟು. ತದ್ವಂತಿಕೆ, ಅದು ಹತ್ತಿರದಲ್ಲಿ ಉಂಟು. ತದಂತರಸ್ಯ, ಅದು ಅಂತರ ಬಾಹ್ಯ ಎಲ್ಲ ಅಂತರ್ಬಹಿಷ್ಠ ಸರ್ವಂ ವ್ಯಾಪ್ಯ ನಾರಾಯಣ ಸತ ಅಂತ ಹೇಳಿಕೊಂಡು ಹೀಗೆ ನಮಗೆ ಉಪನಿಷತ್ತಿನ ಅದು ಒಂದೇ ಸಲಕ್ಕೆ ನಮಗೆ ಅದನ್ನು ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಹೀಗೆ ವಿರುದ್ಧವಾಗಿರತಕ್ಕಂತಹ ಪದಾರ್ಥ ವಿಷಯಗಳನ್ನು ಹೇಳ್ತಾ ಹೋಗ್ತದೆ. ಅವನು ಸ್ಥಾಣು ಅಂತ ಹೇಳ್ತದೆ, ಅವ್ಯಯ ಅಂತ ಹೇಳ್ತದೆ. ಏನು ವಿರುದ್ಧವಾಗಿರ್ತಕ್ಕಂತಹದ್ದನ್ನು ಹೇಳಿದಾಗಲೂ ಕೂಡ ವಿರುದ್ಧ ಧರ್ಮವನ್ನು ಕೂಡ ಕೂಡಿಸಲಿಕ್ಕೆ ಬರುವಂತಹದ್ದು ಯಾರಲ್ಲಿ ಅಂತ ಕೇಳಿದ್ರೆ ವಿರುದ್ಧ ಧರ್ಮಾಧಿಕರಣತ್ತಿರುವಂಥದ್ದು ಒಬ್ಬರಲ್ಲಿ ಮಾತ್ರ. ಸೂಕ್ಷ್ಮತ್ವ ಇದ್ದಾಗ ಸ್ಥೂಲತ್ವ ಬರಲಿಕ್ಕೆ ಸಾಧ್ಯ ಇಲ್ಲ, ಸ್ಥೂಲತ್ವ ಬಂದಾಗ ಅಲ್ಲಿ ಸೂಕ್ಷ್ಮತ್ವ ಬರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ಯಾರಲ್ಲಿ ಹೇಳಲಿಕ್ಕೆ ಬರ್ತದೆ ಅಂತ ಕೇಳಿದ್ರೆ ಭಗವಂತನಲ್ಲಿ ಎಲ್ಲ ನಿಯಮನಗಳನ್ನು ಹೇಳಲಿಕ್ಕೆ ಬರ್ತದೆ ಅಂತ ಹೇಳ್ತಾರೆ. ತದನಂತರದಲ್ಲಿ ಆ ಉಪನಿಷತ್ತು ಇಲ್ಲಿ ಹೇಳುವಾಗ ಅಂಜತಿ, ಅನೇಜತಿ, ಅಂಜತಿ, ಅನೇನ, ಇವನು ಎಲ್ಲರನ್ನೂ ಕೂಡ ಹೆದರಿಸ್ತಾನೆ. ಇನ್ನೊಂದು, ಇವನಿಂದಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಕ್ರಿಯೆಯನ್ನು ಮಾಡ್ತಾರೆ. ಏನು ತೈತರೀಯ ಉಪನಿಷತ್ತು ಹೇಳುವಾಗ ಭೀಷಾಸ್ಮಾದ್ ವಾತಪವದೆ ಭೀಷೋದೇತಿ ಸೂರ್ಯ ವಾತಃ ಪವತೆ, ಗಾಳಿಯು ಬೀಸ್ತಾನೆ. ಯಾರಿಂದ? ಭೀಷಾತ್, ಅವನ ಭಯದಿಂದಾಗಿ ಗಾಳಿ ಬೀಸ್ತಾನೆ. ಭೀಷೋದಿತಿ ಸೂರ್ಯ, ಸೂರ್ಯ ಉದಯಿಸ್ತಾನೆ. ಯಾರಿಂದ ಉದಯಿಸ್ತಾನೆ ಅಂತ ಕೇಳಿದ್ರೆ ಅವನ ಹೆದರಿಕೆಯಿಂದ ಉದಯಿಸ್ತಾನೆ. ಹೆದರಿಕೆ ಅಂತ ಹೇಳಿದ್ರೆ ಅವನ ಭಯ ಅಂತ ಅರ್ಥ ಅಲ್ಲ. ಭಯ ಅಂತ ಹೇಳಿದ್ರೆ ಅವನ ಮೇಲಿರ್ತಕ್ಕಂಥ ತಮ್ಮ ತಮ್ಮ ಕಾರ್ಯವನ್ನು ಅವನು ಮಾಡಿಕೊಂಡು ಹೋಗ್ತಾನೆ ಅಂತ. ಹೀಗೆ ಈ ರೀತಿಯಾಗಿರ್ತಕ್ಕಂತಹ ಅರ್ಥವನ್ನು ನಾವು ಹೇಳಬೇಕು. ಹೀಗೆ ಆ ಭಗವಂತನ ವಿಶಿಷ್ಟವಾಗಿರ್ತಕ್ಕಂತಹ ವ್ಯಾಪಾರ, ಅವನ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಕ್ರಿಯೆಗಳನ್ನು ನಾವು ತಿಳ್ಕೊಂಡಾಗ ಭಗವಂತನ ಒಂದು ಕ್ರಿಯೆಗಳು ನಮಗೆ ಚಿತ್ರಣಕ್ಕೆ ಬರ್ತದೆ. ಅದಕ್ಕೆ ಸಹಕಾರಿಯಾಗಿರ್ತಕ್ಕಂಥದ್ದು ಈ ಉಪನಿಷತ್ತುಗಳು. ಇನ್ನು ಅಶ್ವ ಅಂತ ಹೇಳ್ತಾರೆ. ಆಶುವಾತೀತಿ ಅಶ್ವ, ಬಹಳ ವೇಗವಾಗಿ ಅವನು ಬೀಸ್ತಾನಂತೆ. ಭಗವಂತನಷ್ಟು
ಬೀಸುವಿಕೆ ಬೇರೆ ಯಾರಲ್ಲೂ ಇಲ್ಲ. ಆಶುವಾತಿ ಇತಿ ಅಶ್ವ ಅಂತ. ಇನ್ನು ಅಶ್ವ ಶಬ್ದಕ್ಕೆ ನಾವು ಪ್ರಸಿದ್ಧವಾಗಿರ್ತಕ್ಕಂತಹ ಕುದುರೆಯನ್ನು ಇಟ್ಟುಕೊಂಡಾಗ ಕುದುರೆಯು ಕೂಡ ಆಶುವಾತಿ, ಶೀಘ್ರನೇ ಹೋಗ್ತದೆ. ಅದು ಎಲ್ಲಿಂದ ಅಂತ ಕೇಳಿದ್ರೆ ಭಗವಂತ ಅಲ್ಲಿದ್ದಾನೆ, ಅದರಿಂದಾಗಿ ಅವನು ಅಶ್ವನಾಮಕನಾಗಿ ಅಶ್ವದಲ್ಲಿದ್ದಾನೆ ಅಂತಾಯಿತು. ಇನ್ನು ಪೂರೈತಿ ಇತಿ ಪುರುಷ. ನಾವು ಪುರುಷ ಅಂತ ಹೇಳಿದಾಗ ಖಾಲಿ ನಾವು ಪುರುಷರು ಮಾತ್ರ ಪುರುಷರು ಅಂತ, ಸ್ತ್ರೀಯು ಕೂಡ ಪುರುಷನೇ. ಸ್ತ್ರೀಯು ಕೂಡ ಪುರುಷದಿಂದ ವಾಚ್ಯಳಾಗ್ತಾಳೆ. ಯಾಕೆ ಅಂತ ಕೇಳಿದ್ರೆ ಮಹಾಪುರುಷಳು ಯಾರು ಅಂತ ಕೇಳಿದ್ರೆ ಮಹಾಪುರುಷ ಲಕ್ಷ್ಮಿ. ಲಕ್ಷ್ಮೀದೇವಿಯನ್ನೇ ನಾವು ಪುರುಷ ಶಬ್ದದಿಂದಾಗಿ ಹೇಳಿದ ಮೇಲೆ ಸ್ತ್ರೀಯನ್ನು ಪುರುಷ ಶಬ್ದದಿಂದ ಹೇಳಬೇಕು ಅಂತಿಲ್ಲ. ಪ್ರಸಿದ್ಧವಾಗಿ ಪುರುಷನಂತೆ ಅವಳನ್ನು ಕೂಡ ಪುರುಷ ಶಬ್ದದಿಂದಾಗಿ ಹೇಳಲಿಕ್ಕೆ ಬರ್ತದೆ. ಆದರೆ ಪುರುಷ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ರೆ ನಮಗೆ ಆ ಅರ್ಥವೇ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ನಮಗೆ ಪುರುಷ ಅಂತ ಹೇಳಿದಾಗ ಕೇವಲ ಪುರುಷದಿಂದಾಗಿ ಗಂಡಸು ಅಂತ ಹೇಳುವಂತಹದ್ದು, ಸ್ತ್ರೀ ಅಂತ ಹೇಳಿದಾಗ ಅಲ್ಲಿ ಹೆಂಗಸು ಅಂತ ಹೇಳತಕ್ಕಂತಹ ಒಂದು ಅರ್ಥವನ್ನು ನಾವು ಹೇಳ್ತೇವೆ. ಪೂರಯತಿ ಇತಿ ಪುರುಷ, ಎಲ್ಲರನ್ನೂ ಕೂಡ ತುಂಬಿಸ್ತಾನೆ. ಏನು ತುಂಬಿಸುವಂತಹದ್ದು? ನಮ್ಮ ಅಭೀಷ್ಟಗಳನ್ನು, ನಮ್ಮ ಇಚ್ಛೆಗಳನ್ನು, ನಮ್ಮ ಏನು ಮನೋಕಾಮನೆಗಳನ್ನು ಅದನ್ನು ತುಂಬಿಸ್ತಾನೆ. ಈ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಇಟ್ಟುಕೊಂಡಾಗ ನಾವು ಕೂಡಿಸ್ಲಿಕ್ಕೆ ಬರ್ತದೆ. ಇನ್ನೊಂದು ಏನು ಅಂತ ಕೇಳಿದ್ರೆ ಬೇಡ, ಪ್ರಸಿದ್ಧವಾಗಿರ್ತಕ್ಕಂಥದ್ದನ್ನು ಇಟ್ಟುಕೊಳ್ಬೋದು. ಪುರುಷ ಅಂತ ಹೇಳಿದಾಗ ಪುರುಷೇತೆ, ಈ ಪಟ್ಟಣದಲ್ಲಿದ್ದಾನೆ. ಸ್ತ್ರೀಯರಲ್ಲಿ ಈ ಪಟ್ಟಣ ಇಲ್ವಾ? ಪಟ್ಟಣ ಇದ್ದೇ ಇದೆ. ಅಲ್ಲಿಲ್ವಾ? ಅಲ್ಲಿ ಜೀವನಲ್ವಾ? ಜೀವನಿದ್ದಾನೆ. ತಸ್ಮಿನ್ ಶೇತೆ, ಅಲ್ಲಿ ಭಗವಂತನಿದ್ದಾನೆ. ಒಳ್ಳೆಯ ಆರಾಮದಾಯಕನಾಗಿದ್ದಾನೆ. ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಾನಿಗಳಿಲ್ಲ. ಹಾನಿ ಆದದ್ದು ಯಾರಿಗೆ? ಕೈಗೆ ಗಾಯ ಆಯಿತು. ಕೈಗೆ ಗಾಯ ಆದಾಗ ಆದದ್ದು ಯಾರಿಗೆ? ದೇಹಕ್ಕಾದದ್ದು. ಒಳಗಿರತಕ್ಕಂತಹ ಭಗವಂತನಿಗೆ ಆಯ್ತಾ? ಭಗವಂತನಿಗೆ ಆಗಲೇ ಇಲ್ಲ. ಗಾಯ ಆದದ್ದು ದೇಹಕ್ಕೆ, ಶರೀರಕ್ಕೆ. ಆದ್ದರಿಂದ ಹೀಗೆ ಭಗವಂತನ ಎಲ್ಲ ಅನ್ವಯವನ್ನು, ಅವನ ವಿಶಿಷ್ಟವಾಗಿರ್ತಕ್ಕಂತಹ ಶಬ್ದಗಳನ್ನು ನಾವು ಅನ್ವಯ ಮಾಡಿಕೊಳ್ಳುವಂತಹದ್ದು ಅಷ್ಟೇ ನಮಗಿರುವಂತಹದ್ದು. ಇದಕ್ಕೆ ಸಹಕಾರಿ ಯಾವುದು ಅಂತ ಕೇಳಿದ್ರೆ ಇದಕ್ಕೆ ಬೇರೆ ಯಾವುದೂ ಇಲ್ಲ. ನಮಗೆ ಈ ರೀತಿಯಾಗಿರ್ತಕ್ಕಂತಹ ಅರ್ಥವನ್ನು ನಮಗೆ ವೇದಗಳು, ಯಾಕೆ ನಾವೀಗ ವೇದವನ್ನು ನೋಡಿದಾಗ ಅಲ್ಲಿ ಅಗ್ನಿ ಅಂತ ಕೊಡ್ತದೆ. ಅಗ್ನಿ ಅಂತ ಶಬ್ದಕ್ಕೆ ನಮಗೇನು ಅಗ್ನಿ ಅಂತ ಹೇಳಿದಾಗ ನಮಗೇನು ಗೊತ್ತೇ ಆಗೋದಿಲ್ಲ. ಅಗ್ನಿಮಿ ಏಡೆ ಪುರೋಹಿತಂ ಹೇಳಿಕೊಂಡು ಆರಂಭ ಆಯಿತು. ಅಗ್ನಿಂ ಈಡೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಅಂತ ಹೇಳಿಕೊಂಡು ನಾವು ಹೇಳ್ತೇವೆ. ಏನು ಇದಕ್ಕಿರತಕ್ಕಂತಹ ಅರ್ಥ ಏನು ಅಂತ ಕೇಳಿದಾಗ ಅಗ್ನಿಂ ಅಂತ ಹೇಳಿದಾಗ ಅಗಸಂಚಲನೆ, ಈ ರೀತಿಯಾಗಿರ್ತಕ್ಕಂಥ ಅರ್ಥ ಬೇಕು ಅಂತಾದರೆ ಅದಕ್ಕೆ ಆ ಉಪನಿಷತ್ತು ನಮಗೆ ಬೇಕು. ಉಪನಿಷತ್ತಿನ ಸಹಕಾರವನ್ನು, ಉಪನಿಷತ್ತಿನ ಬೆನ್ನು, ಉಪನಿಷತ್ತನ್ನು ನಾವು ಬೆಳಕನ್ನಾಗಿಟ್ಟುಕೊಳ್ಳಬೇಕು. ದಟ್ಟವಾದ ಕಾಡಿನಲ್ಲಿ ನಾವು ಹೋಗ್ತಾ ಇದ್ದೇವೆ ಅಂತ ಇಟ್ಟುಕೊಳ್ಳುವ. ದಟ್ಟವಾದ ಅರಣ್ಯ ಅಂತ ಇಟ್ಟುಕೊಂಡ ಮೇಲೆ ಅಲ್ಲಿ ಅಥವಾ ಒಂದು ಕತ್ತಲೆಯಾಗಿರ್ತಕ್ಕಂತಹ ಪ್ರದೇಶ, ಕತ್ತಲೆಯಾಗಿರ್ತಕ್ಕಂತಹ ಪ್ರದೇಶಕ್ಕೆ ನಮಗೆ ಬೆಳಕು ಬೇಕಲ್ವಾ? ಬೆಳಕು ಯಾವುದು ಅಂತ ಕೇಳಿದ್ರೆ ಬೆಳಕು ಇದೇ ಭಗವಂತ. ಆ ಬೆಳಕು ಯಾವುದು? ಉಪನಿಷತ್ತು. ಉಪನಿಷತ್ತೆಂಬಂತಹ ಬೆಳಕನ್ನು ನೀವು ಮುಂದಕ್ಕಿಟ್ಟುಕೊಂಡು ಆ ಉಪನಿಷತ್ತಿನ ಸಹಕಾರಿಯಿಂದಾಗಿ ನೀವು ಬೆಳಕನ್ನು ಹರಿಸಿಕೊಂಡು ನೀವು ಹುಡುಕಿಕೊಂಡು ಹೋದ್ರಿ ಅಂತ ಆದರೆ ನಿಮಗೆ ಭಗವಂತ ಲಭಿಸ್ತಾನೆ. ಆ ಭಗವಂತನನ್ನು ಕಾಣಲಿಕ್ಕೆ ಉಪನಿಷತ್ತು ಅದು ಬೆನ್ನೆಲುಬು, ಅದು ಸಹಕಾರಿಯಾಗಿರ್ತದೆ ಎಂಬುದನ್ನು ನಮಗೆ ಹೀಗೆ ಕೊಡ್ತದೆ. ಇನ್ನು ಇಂದ್ರಿಯಗಳಲ್ಲಿ ಭಗವಂತನ ಉಪಾಸನೆ, ನಮಗೆ ಇದನ್ನು ನಾವು ಸ್ಥೂಲವಾಗಿ ಇದನ್ನು ಸೂಕ್ಷ್ಮವಾಗಿ ನೋಡಿದ್ವಿ. ಏನು ಅಂತ ಕೇಳಿದರೆ ಇಂದ್ರಿಯಗಳಲ್ಲಿ ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ಬರ್ತದೆ ಅಂತ ಕೇಳಿದರೆ ನಮಗೆ ಇಂದ್ರಿಯಗಳು ಅಂತ ಹೇಳಿದರೆ ಏನು ಪಂಚೇಂದ್ರಿಯಗಳುಂಟು, ಅದು ಯಾವುದಕ್ಕೆ? ಎಲ್ಲ ನಮ್ಮ ಇಷ್ಟಕ್ಕೆ. ನಮಗೆ ಕೈ ಉಂಟು ಯಾವುದೋ ಒಂದು ಬೇಡವಾಗಿದ್ದಕ್ಕೆ, ಕಾಲಿದೆ ಯಾವುದೋ ಒಂದು ಬೇರೆ ಯಾವುದೋ ಉಪಯೋಗಕ್ಕೆ, ಅಥವಾ ಕಿವಿ ಇದೆ ಯಾವುದೋ ಒಂದು ಬೇಡವಾಗಿರ್ತಕ್ಕಂಥ ಹಾಡು ಹರಟೆಯನ್ನು ಮಾಡಲಿಕ್ಕೆ, ಬಾಯಿ ಇದೆ ಇದರಿಂದ ಯಾವುದೋ ಒಂದು ಬೇಡವಾಗಿರ್ತಕ್ಕಂಥದ್ದು ಅಥವಾ ಹೇಳಲಿಕ್ಕೆ, ಈ ರೀತಿಯಾಗಿರ್ತಕ್ಕಂಥ ಉಂಟು. ಪಂಚೇಂದ್ರಿಯಗಳಲ್ಲಿ ಭಗವಂತನ ಉಪಾಸನೆ, ನಾನು ಮೊದಲೊಂದು ಮಾತು ಬಂದಿತ್ತು, ನಮಗೆ ಎಲ್ಲ ಇಂದ್ರಿಯಗಳು ಯಾವಾಗ ಉಪಯೋಗ ಗೊತ್ತಾಗುವುದು ಅಂತ ಕೇಳಿದ್ರೆ ಇಂದ್ರಿಯಗಳು ಆಯಾಯ ವ್ಯಾಪಾರವನ್ನು ನಿಲ್ಲಿಸಬೇಕು. ಬಾಯಿ ತನ್ನ ಮಾತನ್ನು ನಿಲ್ಲಿಸಬೇಕು, ಕೈ ತನ್ನ ವ್ಯಾಪಾರವನ್ನು ನಿಲ್ಲಿಸಬೇಕು, ಕಣ್ಣು ತನ್ನ ವ್ಯಾಪಾರವನ್ನು ನಿಲ್ಲಿಸಬೇಕು, ಕಿವಿ ತನ್ನ ವ್ಯಾಪಾರವನ್ನು ನಿಲ್ಲಿಸಬೇಕು. ಎಲ್ಲ ನಿಲ್ಲಿಸ್ತಾ ಬಂದಾಗ ಆ ಎಲ್ಲ ಇಂದ್ರಿಯಗಳು ಏನು ಮಾಡ್ತಾ ಇತ್ತು ಅಂತ ಗೊತ್ತಾಗ್ತದೆ. ಅವು ಮಾಡ್ತಾ ಇರುವಾಗ, ಕೆಲಸ ಮಾಡ್ತಾ ಇರುವಾಗ ಅದರಲ್ಲಿರ್ತಕ್ಕಂತಹ ಮಹತ್ವನೂ ಗೊತ್ತಾಗಲಿಲ್ಲ, ಅದರಲ್ಲಿರ್ತಕ್ಕಂತಹ ವ್ಯವಸ್ಥೆನೂ ಗೊತ್ತಾಗಲಿಲ್ಲ. ಅದಕ್ಕೋಸ್ಕರವಾಗಿ ಈ ಭಗವಂತನ ಚಿತ್ರಣವನ್ನು ನಮಗೆ ಆ ಪಂಚೇಂದ್ರಿಯಗಳ ಮೂಲಕವಾಗಿ ನಮಗೆ ಕೊಡ್ತಾರೆ. ಆ ಪ್ರಾಣೇಶ ಪಂಚವಿಧಂ ಅಂತ ಹೇಳಿಕೊಂಡು ಸಾಮ ಉಪಾಸೀತ, ಪ್ರಾಣದಲ್ಲಿ ಉಪಾಸನೆ ಮಾಡಿ, ವಾಕ್
ಚಕ್ಷುರಿಂದ್ರಿಯ, ಶ್ರೋತ್ರ, ನೀವು ಪಂಚೇಂದ್ರಿಯಗಳಲ್ಲಿ ಉಪಾಸನೆ ಮಾಡಿ ಶ್ವಾಸನಲ್ಲಿ ಭಗವಂತ ಪ್ರಾಣನಾಮಕನಾಗಿರ್ತಾನೆ, ಪ್ರಾಣನಲ್ಲಿ ಪ್ರದ್ಯುಮ್ನ ನಾಮಕನಾಗಿರ್ತಾನೆ, ವಾಗೀಂದ್ರಿಯಲ್ಲಿ ವಾಕ್ ನಾಮಕನಾಗಿ ಅಲ್ಲಿ ವಾಸುದೇವ ರೂಪನಾಗಿರ್ತಾನೆ, ಚಕ್ಷುರಿಂದ್ರಿಯಲ್ಲಿ ಅಗ್ನಿ ಸೂರ್ಯ ಅಂತ ಹೇಳ್ತೇವೆ, ಅಲ್ಲಿ ಚಕ್ಷುರಿಂದ್ರಿಯದಲ್ಲಿ ಚಕ್ಷುರಿಂದ್ರಿಯದ ನಿಯಾಮಕನಾಗಿ ಅಲ್ಲಿ ಏನು ಭಗವಂತ ನಾರಾಯಣ ನಾಮಕನಾಗಿರ್ತಾನೆ, ಶ್ರವಣೇಂದ್ರಿಯದಲ್ಲಿ ಪ್ರತಿಹಾರ ನಾಮಕನಾಗಿ ಅವನು ಅನಿರ್ಧ ನಾಮಕನಾಗಿರ್ತಾನೆ. ಹೀಗೆ ಎಲ್ಲ ಉಪಾಸನೆಯನ್ನು ಮಾಡಿದಾಗ ನಮಗೆ ಆಯಾಯ ಇಂದ್ರಿಯಗಳು ಅದರ ಸಾರ್ಥಕ್ಯ ಗೊತ್ತಾಗುವಂತಹದ್ದು. ಹೀಗೆ ಆ ಎಲ್ಲ ಸಾರ್ಥಕ್ಯಗಳನ್ನು ನಮಗೆ ಉಪನಿಷತ್ತುಕಾರರು ಚೆನ್ನಾಗಿ ಅದನ್ನು ಬಿಡಿಸ್ತಾ ಬರ್ತಾರೆ. ತದನಂತರದಲ್ಲಿ ಆ ಎಲ್ಲ ಇನ್ನಷ್ಟು ಅದರ ಮುಂದಿನ ವಿವರಣೆಯನ್ನು ಯಾವ ರೀತಿಯಾಗಿ ನೋಡಬೇಕು, ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳಬೇಕು ಎಂಬುದನ್ನು ನಮಗೆ ಮುಂದಿನ ಉಪನಿಷತ್ತು ಅದು ಹೇಳ್ತದೆ. ಅದನ್ನು ನಾಳೆ ಸೇರಿದಂತಹ ಸಂದರ್ಭದಲ್ಲಿ ನೋಡೋಣ ಅಂತ ಹೇಳುವಲ್ಲಿ ಇವತ್ತಿನ ಪ್ರವಚನವನ್ನು ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವರತ್. ಶ್ರೀಕೃಷ್ಣಾರ್ಪಣಮಸ್ತು.